ವೆರಿ ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾವು ನಿನ್ನೆ ಕ್ಲಾಸಲ್ಲಿ ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠದಲ್ಲಿ ಮೆಂಡೆಲ್ ಅವರ ದ್ವಿತಳೀಕರಣ ಪ್ರಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಹೌದಾ? ಅಲ್ಲಿ ಅವರು 2 ರೀತಿಯ ಬಟಾಣಿ ಕಾಳುಗಳನ್ನ ತಗೊಂಡು ಪ್ರಯೋಗವನ್ನ ಮಾಡಿದ್ದಾರೆ. ಏಕತಳೀಕರಣದಲ್ಲಿ ಸಸ್ಯವನ್ನ ತಗೊಂಡು, ಎತ್ತರವಾದಂತಹ ಸಸ್ಯ, ಇನ್ನೊಂದು ಕುಬ್ಜ ಸಸ್ಯವನ್ನ ತಗೊಂಡು ಪ್ರಯೋಗವನ್ನ ಮಾಡಿದ್ರು. ಬಟ್ ದ್ವಿತಳೀಕರಣದಲ್ಲಿ ಅವ್ರೇನ್ ಮಾಡ್ತಾರೆ, ಒಂದು ಆ ಬಟಾಣಿ ಕಾಳನ್ನ ತಗೊಂಡು ಒಂದು ಪ್ರಯೋಗವನ್ನ ಮಾಡ್ತಾರೆ. ಬಟಾಣಿ ಕಾಳು ಯಾವ ರೀತಿಯಾಗಿತ್ತು ಅಂತ ಅಂದ್ರೆ, ಒಂದು ಪೂರ್ತಿಯಾಗಿ ರೌಂಡ್ ಶೇಪ್ ಅಲ್ಲಿ ಇರುವಂತಹದ್ದು, ಇನ್ನೊಂದು ಸುಕ್ಕುಗಟ್ಟಿದಂತಹ ಕಾಳು. ಸೊ ಅದೆರಡರ ಪ್ರಯೋಗವನ್ನ ಮಾಡಿದಾಗ F1 ಸಂತತಿ ಬರುತ್ತೆ. ಅದರಲ್ಲಿ ಪ್ರಬಲ ಅಂಶ ಇರುವಂತಹ, ಅಂದ್ರೆ ಫುಲ್ ರೌಂಡ್ ಶೇಪ್ ಅಲ್ಲಿರುವಂತಹ ಹಳದಿ ಬಟಾಣಿ ಕಾಳುಗಳನ್ನ ಮಾತ್ರ ಪಡಿತಾರೆ. ಮತ್ತೆ ಆ ಒಂದು F1 ಸಂತತಿಯನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಅವರಿಗೆ F2 ಸಂತತಿ ಬರುತ್ತೆ. ಅದರಲ್ಲಿ ಅನುವಂಶೀಯವಾಗಿ ಬಂದಂತಹ ಸುಕ್ಕುಗಟ್ಟಿದ ಗುಣವುಳ್ಳಂತಹ ಬಟಾಣಿ ಕಾಳುಗಳು ಸಹ ಅವರಿಗೆ ದೊರಕತ್ತೆ. ಸೊ ಅದರ ಅನುಪಾತ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಮೊದಲನೇ ಪ್ರಯೋಗದಲ್ಲಿ ಏಕತಳೀಕರಣದಲ್ಲಿ ವ್ಯಕ್ತ ನಮೂನೆ ಅನುಪಾತ ಏನ್ ಕೊಟ್ಟಿದ್ದಾರೆ, 3:1, ಅದು ಸಹ ಇಂಪಾರ್ಟೆಂಟ್ ಇರತ್ತೆ. ನಂತರ ಅವರು F2 ಸಂತತಿಯಲ್ಲಿ ಪಡೆದಂತಹ 1:2:1, ಅದು ಸಹ ಇಂಪಾರ್ಟೆಂಟ್ ಇರತ್ತೆ. ಹಾಗೆ ದ್ವಿತಳೀಕರಣದಲ್ಲಿ ಸಿಕ್ಕಂತಹ ಅನುಪಾತವು ಕೂಡ ಇಂಪಾರ್ಟೆಂಟ್ ಇರತ್ತೆ. ಚೆಕ್ಕರ್ ಬೋರ್ಡ್ ನಲ್ಲಿ ಯಾವ ರೀತಿಯಾಗಿ ಬಂದಿತ್ತು ಅನ್ನೋದೆಲ್ಲದನ್ನು ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ. ಅದೇ ರೀತಿ ಜೀವ ವಿಕಾಸಕ್ಕೆ ಮುಖ್ಯ ಕಾರಣ ಏನು, ಹೇಗೆ ಜೀವ ವಿಕಾಸ ಆಗತ್ತೆ, ಇದನ್ನು ಸಹ ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ. ಭಿನ್ನತೆಯಿಂದಾಗಿ ಮುಖ್ಯವಾಗಿ ಜೀವ ವಿಕಾಸ ಆಯಿತು ಅನ್ನೋದು ನಮ್ಗೆ ಇವಾಗಲೇ ಗೊತ್ತಾಗಿದೆ. ಹೇಗೆ ಭಿನ್ನತೆ ಕಾರಣ ಆಯಿತು ಅನ್ನೋದಕ್ಕೆ ನಾವು ಜೀರುಂಡೆಯ ಒಂದು ಉದಾಹರಣೆಯನ್ನು ನೋಡ್ತಾ ಬಂದಿದ್ವಿ. ಸೊ ಇವತ್ತಿನ ಅಧ್ಯಾಯದ ಸೆಷನ್ ಅಲ್ಲಿ ಮುಂದಿನ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಜೀವ ವಿಕಾಸ ಮತ್ತೆ ವರ್ಗೀಕರಣವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಜೀವಿಗಳ ನಡುವೆ ಹಲವಾರು ಸಾಮ್ಯತೆ ಇದ್ರೆ ಅದು ಅನುವಂಶೀಯವಾಗಿ ಬಂದಿರುವಂತಹ ಗುಣ ಆಗಿರತ್ತೆ. ಇನ್ನು ವಿಭಿನ್ನತೆ ಏನು ಇರತ್ತೆ, ಒಂದೊಂದು ಏನು ತಲೆಮಾರನ್ನ ತಗೊಂಡ್ರು ಅದರಲ್ಲಿರುವಂತಹ ವಿಭಿನ್ನತೆಯಿಂದಾಗಿ ಮುಖ್ಯವಾಗಿ ಏನಾಗ್ತಾ ಹೋಗುತ್ತೆ, ಜೀವ ವಿಕಾಸ ಆಗ್ತಾ ಹೋಗುತ್ತೆ. ಸೊ ಜೀವ ವಿಕಾಸವನ್ನ ಹೊಂದ್ತಾ ಹೋದ ಹಾಗೆ ಆ ಒಂದು ದೇಹಗಳ ಸಂಕೀರ್ಣತೆಯು ಕೂಡ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅಂದ್ರೆ ಇವಾಗ ಇವಾಗ ಮನುಷ್ಯರಿಗೆ ನಮ್ಗೆಲ್ಲ ಕರೆಂಟ್ ಸ್ಟವ್ಗಳು ಬಂದಿದೆ, ಇಲ್ಲ ಗ್ಯಾಸ್ ಸ್ಟವ್ ಇದೆ ಎಲ್ಲದು, ಹೌದಾ? ಬಟ್ ಹಿಂದಿನ ಕಾಲದವರು ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅಂದ್ರೆ ಕಾಲಕ್ರಮೇಣ ಒಂದೊಂದೇ ಆವಿಷ್ಕಾರಗಳನ್ನ ನಾವು ಮಾಡ್ಕೊಳ್ತಾ ಹೋದ್ವಿ. ಇದು ಬಾಹ್ಯವಾಗಿ ಆದ್ರೆ, ಇನ್ನು ನಮ್ಮ ಶರೀರದಲ್ಲೂ ಕೂಡ, ಅಂದ್ರೆ ಜೀವಿಗಳ ಶರೀರದಲ್ಲೂ ಕೂಡ ಹಲವಾರು ವಿಭಿನ್ನತೆಗಳನ್ನ ನಾವು ಗಮನಿಸ್ತಾ ಬಂದ್ವಿ. ಅಂದ್ರೆ ಸಂಕೀರ್ಣತೆಯನ್ನ ಜಾಸ್ತಿ ಮಾಡ್ಕೊಳ್ಳೋದನ್ನ ನಾವು ಗಮನಿಸಬಹುದು. ಅದೇ ರೀತಿ ಒಂದು ಪ್ರಭೇದ ಬೇರೆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿರುವಂತಹ ಅದೇ ಜಾತಿಗೆ ಸಂಬಂಧಪಟ್ಟ ಪ್ರಭೇದದ ಜೊತೆ ಸಂಕರಣ ನಡೆಸಿ ಹೊಸದೊಂದು ತಳಿ ಉಂಟಾಗುವಿಕೆಗೆ ಕೂಡ ಕಾರಣ ಆಯಿತು. ಹಾಗಾಗಿ ನಾವು ಸಾಕಷ್ಟು ಪ್ರಭೇದಗಳನ್ನ ನೋಡಬಹುದು. ನಾನು ನಿನ್ನೆ ಕ್ಲಾಸಲ್ಲಿ ನಾಯಿಯ ಉದಾಹರಣೆಯನ್ನ ತಗೊಂಡು ಹೇಳಿದ್ದೆ. ನಾಯಿ ಅಂತ ಅಂದ್ರೆ ಸಾಕಷ್ಟು ಜಾತಿಯ ನಾಯಿಗಳು ಸಿಗತ್ತೆ ಅಲ್ವಾ. ಎಲ್ಲದನ್ನು ಒಟ್ಟಾಗಿ ನಾವು ನಾಯಿ ಅಂತ ಕರೆದ್ರೂ ಕೂಡ ಅದರಲ್ಲೇ ಅದರ ಆಕಾರಗಳು, ಬಣ್ಣ ಬೇರೆ ಇರುವಂತಹದ್ದು, ಎತ್ತರ ಬೇರೆ ಇರುವಂತಹದ್ದು, ಹೀಗೆ ಸಾಕಷ್ಟು ವ್ಯತ್ಯಾಸ ಇರುವಂತಹ ನಾಯಿಗಳನ್ನ ನಾವು ನೋಡ್ತೀವಿ. ಸೊ ಅವುಗಳಲ್ಲೇ ವ್ಯತ್ಯಾಸ ಇದ್ರೂ ಕೂಡ ಒಟ್ಟಾರೆಯಾಗಿ ಅವುಗಳನ್ನ ಒಂದು ಪ್ರಭೇದ ಅಂತ ಕರಿತೀವಿ. ಹಾಗೆ ಮನುಷ್ಯರು ಅಂತ ತಗೊಂಡ್ರೆ ಬಣ್ಣದಲ್ಲಿ ವ್ಯತ್ಯಾಸ ಇರತ್ತೆ. ಮನುಷ್ಯರ ಬಣ್ಣ ಬೇರೆ ಬೇರೆ ಬಣ್ಣದಲ್ಲಿ ಇರ್ತಾರೆ. ಅದೇ ರೀತಿ ಎತ್ತರದಲ್ಲಿ ವ್ಯತ್ಯಾಸ, ಇರುವಂತಹ ಜಾಗದಲ್ಲಿ ವ್ಯತ್ಯಾಸ ಆಗ್ತಾ ಇರತ್ತೆ. ಸೊ ಈ ರೀತಿ ವ್ಯತ್ಯಾಸಗಳು ಇದ್ರೂ ಕೂಡ ಒಂದಿಷ್ಟು ಅನುವಂಶೀಯವಾಗಿ ಗುಣಗಳು ಪಾಸ್ ಆಗಿರತ್ತೆ, ನೆಕ್ಸ್ಟ್ ತಲೆಮಾರಿಗೆ ಪಾಸ್ ಆಗಿರೋದನ್ನ ನಾವು ಗಮನಿಸಬಹುದು. ಸೊ
ಒಂದು ನಾಯಿ ಇದೆ ಉದಾಹರಣೆಯನ್ನ ಮತ್ತೆ ತಗೊಳ್ಳೋದಿದ್ರೆ, ಒಂದು ನಾಯಿ ಮರಿ ನಾಯಿಗೆ ಜನ್ಮ ನೀಡತ್ತೆ. ಆ ಮರಿ ನಾಯಿ ಬೇರೆ ಎಲ್ಲೋ ಹೋಗಿ ಅಲ್ಲಿರುವಂತಹ ಒಂದು ನಾಯಿಯ ಜೊತೆಗೆ ಅದು ಸಂತಾನೋತ್ಪತ್ತಿಯನ್ನ ಮಾಡಿದಾಗ ಅದಕ್ಕೆ ಹುಟ್ಟುವಂತಹ ಮರಿ ಈ ಮೊದಲನೇ ನಾಯಿಗಿಂತ ಸಾಕಷ್ಟು ಭಿನ್ನವಾಗಿರಬಹುದು. ಆದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಅದು ಸಹ ನಾಯಿಯ ಪ್ರಭೇದಕ್ಕೆ ಸೇರಿರೋದು ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಿದ್ರೆ, ವಿಭಿನ್ನ ಜೀವಿಗಳಲ್ಲಿರುವ ಲಕ್ಷಣಗಳಲ್ಲಿ ಸಾಮ್ಯತೆಯೂ ಕೂಡ ಇರುತ್ತೆ. ಏಕೆಂದ್ರೆ ಅದರ ಒಂದು ಸಾಮಾನ್ಯ ಪೂರ್ವಜರಿಂದ ಅನುವಂಶೀಯವಾಗಿರತ್ತೆ. ಇವಾಗ ನಾವು ಮೊಸಳೆಯನ್ನ, ಹಲ್ಲಿಯನ್ನ ಎಲ್ಲ ನೋಡಿದ್ರೆ ಅವುಗಳ ಚಲನೆ ಒಂದೇ ರೀತಿಯಾಗಿರತ್ತೆ, ಆಕಾರ ಸುಮಾರಾಗಿ ಒಂದೇ ರೀತಿಯಾಗಿರತ್ತೆ, ಹೌದಾ? ಸೊ ಈ ಒಂದು ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯನ್ನ ನೋಡಿದ್ರೇನೆ ನಮ್ಗೆ ಗೊತ್ತಾಗತ್ತೆ. ಅದೇ ರೀತಿ ಬೆಕ್ಕು, ಹುಲಿ, ಸಿಂಹ ಇವುಗಳನ್ನೆಲ್ಲ ನೋಡಿದ್ರೆ, ನಾಯಿ ಇರ್ಬಹುದು, ಇವುಗಳ ಚಲನೆ 4 ಕಾಲುಗಳನ್ನ ಬಳಸ್ಕೊಂಡು ಚಲಿಸ್ತವೆ. ಅವುಗಳ ಆಹಾರ ಪದ್ಧತಿ, ಆಮೇಲೆ ಏನು ಅವುಗಳ ಇರುವಿಕೆ ಅಂದ್ರೆ ವಾಸಸ್ಥಳ, ಆಮೇಲೆ ಅವುಗಳು ಬೇರೆ ಬೇರೆ ರೀತಿಯಾಗಿ ಅವು ಕೂಗುವಂತಹ ರೀತಿ, ಅದರೆಲ್ಲ ವ್ಯತ್ಯಾಸ ಇದ್ರೂ ಕೂಡ ಸಾಕಷ್ಟು ಸಾಮ್ಯತೆಯನ್ನು ನೋಡಬಹುದು. ಎಲ್ಲದಕ್ಕೂ ಬಾಲ ಇರುತ್ತೆ, 4 ಕಾಲನ್ನ ಬಳಸ್ಕೊಂಡು ಅವು ಚಲನೆಯನ್ನ ಮಾಡುತ್ತೆ. ಹೀಗೆ ಸಾಕಷ್ಟು ಸಾಮ್ಯತೆಯೂ ಕೂಡ ಇರುತ್ತೆ. ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಈ ವ್ಯತ್ಯಾಸಗಳು ಇದ್ರೂ ಸಹ ಅವು ಯಾವುದೋ ಒಂದು ಪೂರ್ವಜರಿಂದಾನೇ ಏನು ಕವಲೊಡೆದು ಈ ರೀತಿ ಬೇರೆ ಬೇರೆ ಪ್ರಭೇದಗಳಾಗಿರತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದು ಜೀವ ವಿಕಾಸಕ್ಕೆ ಮುಖ್ಯ ಕಾರಣ ಆಗಿರುವಂತಹದ್ದು. ಸೊ ವಿಭಿನ್ನ ಜೀವಗಳಲ್ಲಿ ಇರುವಂತಹ ಲಕ್ಷಣಗಳಲ್ಲಿ ಸಾಮ್ಯತೆಯೂ ಕೂಡ ಇರತ್ತೆ. ಅದಕ್ಕೆ ಮುಖ್ಯ ಕಾರಣ ಸಾಮಾನ್ಯ ಪೂರ್ವಜರಿಂದ ಅವು ಅನುವಂಶೀಯವಾಗಿರತ್ತೆ. ಸೊ ಹಕ್ಕಿ, ಸರೀಸೃಪ, ಉಭಯವಾಸಿ ಇವೆಲ್ಲವೂ ಕೂಡ ಬೇರೆ ಬೇರೆ ಆಕಾರ, ಗಾತ್ರ, ಅವರ ಏನು ಇರುವಿಕೆಯಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಒಂದೇ ಪೂರ್ವಜರಿಂದ ಅವು ಮುಂದೆ ಅವರ ತಲೆಮಾರು ಮುಂದುವರ್ಕೊಂಡು ಬಂದಿರತ್ತೆ. ಸೊ ವಿಭಿನ್ನವಾಗಿ ಕಾಣುವಂತಹ ಪ್ರಭೇದಗಳ ನಡುವಿನ ಜೀವ ವಿಕಾಸಿಯ ಸಂಬಂಧಗಳನ್ನ ಗುರುತಿಸಲು ಸಮರೂಪಿ ಗುಣಲಕ್ಷಣಗಳು ಸಹಾಯಕ ಆಗಿದೆ. ಸಮರೂಪಿ ಗುಣಲಕ್ಷಣಗಳು ಅಂದ್ರೆ ಏನು? ಇವಾಗ ನಾನು ಈಗಷ್ಟೇ ಹೇಳ್ದೆ, ಒಂದು ನಾಯಿಯ ಒಂದು ಏನು ಕಲ್ಪನೆ ಮಾಡ್ಕೊಂಡ್ರೆ, ಹುಲಿಯ ಕಲ್ಪನೆ ಮಾಡ್ಕೊಂಡ್ರೆ ಎರಡಕ್ಕೂ ಬಾಲ ಇರತ್ತೆ, ಎರಡು 4 ಕಾಲಿನಿಂದ ಚಲಿಸುತ್ತೆ, ಹೌದಾ? ಅಂದ್ರೆ ಅವು ಸಮರೂಪಿ ಗುಣಲಕ್ಷಣಗಳಾಯ್ತು. ಸೊ ಅಲ್ಲಿ ವಿಭಿನ್ನವಾಗಿ ಕಾಣುವಂತೆ ಇದ್ರೂ ಕೂಡ ಆ ನಾಯಿ ಬೇರೆ ರೀತಿಯಲ್ಲೇ ಕಾಣುತ್ತೆ ಅಲ್ವಾ? ಒಂದು ಹುಲಿ ಅಥವಾ ಬೆಕ್ಕು, ಸಿಂಹ ಅದರ ನೋಡಿದಾಗ ಅದು ಬೇರೆ ರೀತಿನೇ ಕಾಣ್ತಾ ಇರತ್ತೆ. ಆದ್ರೆ ಈ ಸಮರೂಪಿ ಲಕ್ಷಣಗಳಿಂದಾಗಿ ನಾವೇನ್ ಮಾಡಬಹುದು, ಅವುಗಳಲ್ಲಿರುವಂತಹ ವ್ಯತ್ಯಾಸವನ್ನ ಅಥವಾ ಅನುವಂಶೀಯವಾಗಿ ಬಂದಂತಹ ಗುಣಗಳನ್ನ ಗುರ್ತಿಸೋದಕ್ಕೆ ಸಹಾಯ ಆಗತ್ತೆ. ಹೀಗಿದ್ರೂ ಕೂಡ ಅಂಗಗಳಲ್ಲಿ ಆಕಾರದಲ್ಲಿನ ಸಾಮ್ಯತೆಗೆ ಒಂದೇ ಮೂಲದ ಪೂರ್ವಜ ಜೀವಿ ಕಾರಣ ಅನ್ನೋದನ್ನ ನಾವಿಲ್ಲಿ ಏನು ಇವಾಗ ನಾನು ಈಗಷ್ಟೇ ಏನು ಉದಾಹರಣೆಯನ್ನ ತಗೊಂಡೆ ಅದನ್ನೇ ಮತ್ತೆ ತಗೊಳ್ಳೋದಿದ್ರೆ, ನಾಯಿ ಮತ್ತೆ ಸಿಂಹ. ನಾಯಿ ಒಂಥರ ಏನು ಅಷ್ಟಾಗಿ ಮನುಷ್ಯರನ್ನೆಲ್ಲ ಬೇಟೆ ಆಡೋದಿಲ್ಲ ಅಲ್ವಾ? ಅಥವಾ ಬೇರೆ ಒಂದು ಪ್ರಾಣಿಯನ್ನ ಅದು ಕೊಂದು ತಿನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಅದೇ ಸಿಂಹ ಅದರ ಮೂಲ ಆಹಾರದ ಏನು ಸೋರ್ಸೇನೆ ಮೂಲ ಬೇಟೆ ಅಲ್ವಾ? ಬೇಟೆ ಆಡ್ಕೊಂಡೇ ಅದು ತಿನ್ನತ್ತೆ ಆಹಾರವನ್ನ, ಹೌದಾ? ಅದೇ ರೀತಿ ಬೆಕ್ಕು ಅಂತ ತಗೊಂಡ್ರೆ, ಬೆಕ್ಕು ಬೇರೆ ಬೇರೆ ಆಹಾರವನ್ನು ತಗೊಳತ್ತೆ, ಆದ್ರೆ ಸಿಂಹ ತಗೊಳತ್ತ? ಇಲ್ಲ. ಸೊ ಅದರಲ್ಲೂ ಸಹ ವ್ಯತ್ಯಾಸಗಳು ಇರತ್ತೆ. ಹಾಗಾಗಿ ನಾವು ಅವು ನೋಡೋದಿಕ್ಕೆ ಒಂದೇ ರೀತಿಯಾಗಿದ್ರೂ ಕೂಡ, ಅಥವಾ ಸಮರೂಪ ಗುಣಲಕ್ಷಣಗಳು ಇದ್ರೂ ಕೂಡ ಅದೆಲ್ಲದೂ ಒಂದೇ ಪೂರ್ವಜರಿಂದನೇ ಬಂದಿರೋದು ಅಂತ ನಿಖರವಾಗಿ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಮೂಲಗಳು ಇದ್ದಿರಬಹುದು ಅಥವಾ ಒಂದೇ ಮೂಲವೂ ಸಹ ಇದ್ದಿರಬಹುದು. ಸಮರೂಪ ಗುಣಲಕ್ಷಣಗಳು ಇದ್ದರೆ ಕೆಲವೊಂದರಲ್ಲಿ ಅವು ಒಂದೇ ಪೂರ್ವಜರಿಂದ ವಿಕಾಸ ಆಗಿ ಹೊಸ ರೂಪ ಬಂದಿದೆ ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಸೊ ಇಲ್ಲಿ ನಿಮ್ಗೆ ಉದಾಹರಣೆಯಾಗಿ ಒಂದು ಪಕ್ಷಿಯ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಬಾವಲಿ, ಇಲ್ಲಿ ಇನ್ನೊಂದು ಹಕ್ಕಿಯ ಒಂದು ಚಿತ್ರವನ್ನ ನೀವು ನೋಡ್ತಾ ಇರಬಹುದು. ಎರಡಕ್ಕೂ ಕೂಡ ರೆಕ್ಕೆಗೆ ಇದೆ ಅಲ್ವಾ? ಸೊ ಇದರ ಕಾರ್ಯರೂಪಿ ಅಂಗಗಳು ಅಂತ ಅಂದ್ರೆ ರೆಕ್ಕೆ. ಕಾರ್ಯರೂಪಿ ಅಂದ್ರೆ ಏನು? ಅದು ಕೆಲಸವನ್ನ ಮಾಡೋದಿಕ್ಕೆ, ಅಂದ್ರೆ ಮೈನ್ ಪಾತ್ರ ತೊಳೆಯೋದು, ಗುಡ್ಸೋದು ಆ ತರ ಅಲ್ಲ. ಈಗ ಅದ್ರ ಕೆಲ್ಸ, ಪಕ್ಷಿಗೆ ಕೆಲ್ಸ ಏನು? ಮುಖ್ಯವಾಗಿ ನಾವೆಲ್ಲರೂ ಕೆಲಸವನ್ನ ಮಾಡೋದು ಆಹಾರ, ನಮ್ಮ
ದಿನನಿತ್ಯದ ಇದಕ್ಕೆ ನಾವೆಲ್ಲ ಸೋರ್ಸ್ ಅನ್ನ ಪಡ್ಕೊಳ್ಬೇಕು ಅನ್ನೋದು. ಸೊ ಮನುಷ್ಯರಿಗಾದ್ರೆ ಬೇರೆ ಬೇರೆ ನೀಡ್ಸ್ ಇದೆ, ಬಟ್ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಒಂದೇ ಒಂದು ನೀಡ್, ಅದಂದ್ರೆ ಆಹಾರ. ಹೌದಾ? ಸೊ ಅದು ಆಹಾರವನ್ನ ಹುಡುಕೊಂಡು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಅದೇನ್ ಮಾಡತ್ತೆ, ತನ್ನ ಶರೀರದಲ್ಲಿರುವಂತಹ ರೆಕ್ಕೆಯನ್ನ ಬಳಸುತ್ತೆ, ಹಾರ್ಕೊಂಡು ಹೋಗೋದಿಕ್ಕೆ ರೆಕ್ಕೆಯನ್ನ ಬಳಸುತ್ತೆ. ಸೊ ಅದು ಅದರ ಕಾರ್ಯ ಆಯ್ತು. ಸೊ ಈ ತರ ಯಾವ ಭಾಗವನ್ನ ಅದು ಕೆಲಸ ಮಾಡೋದಕ್ಕೆ ಬಳಸತ್ತೋ ಅದನ್ನ ಕಾರ್ಯಾನುರೂಪಿ ಅಂಗಗಳು ಅಂತ ಕರಿಬಹುದು. ಸೊ ಇಲ್ಲಿ ಈ ಬಾವಲಿ ಮತ್ತೆ ಈ ಪಕ್ಷಿಯ ಚಿತ್ರವನ್ನ ನೀವು ನೋಡಿದಾಗ ಎರಡಕ್ಕೂ ಸಹ ರೆಕ್ಕೆ ಇರೋದು ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಆದ್ರೆ ಬಾವಲಿ ಮತ್ತೆ ಈ ಪಕ್ಷಿ ಎರಡು ಒಂದೇ ಪೂರ್ವಜರಿಂದ ಬಂದಿರುವಂತಹದ್ದ, ಒಂದೇ ಹಕ್ಕಿ ಬಾವಲಿಗೂ ಜನ್ಮ ಕೊಟ್ಟಿದ್ಯಾ ಈ ಪಕ್ಷಿಗೂ ಜನ್ಮ ಕೊಟ್ಟಿದ್ಯಾ ಅಂತ ನೋಡೋದಿದ್ರೆ ಅದು ಖಂಡಿತವಾಗಿಯೂ ಒಂದೇ ಪೂರ್ವಜರಿಂದ ಬಂದಿದೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂಲವಾಗಿ ಯಾವುದೋ ಒಂದು ಹಕ್ಕಿ ಜನ್ಮವನ್ನ ನೀಡಿ ಆ ಹಕ್ಕಿ ಇನ್ನೊಂದರ ಜೊತೆ ಸಂಕರಣ ನಡೆಸಿ ಅಲ್ಲಿಂದ ಹುಟ್ಟಿ ಸಾಕಷ್ಟು ತಲೆಮಾರು ಆದ್ಮೇಲೆ ಈ ರೀತಿ ಕವಲೊಡೆದು ಬೇರೆ ಬೇರೆ ಪ್ರಭೇದಗಳು ಉಂಟಾಗಿರುವಂತಹ ಸಾಧ್ಯತೆಗಳು ಇರತ್ತೆ, ಅಥವಾ ಪೂರ್ತಿಯಾಗಿ ಬೇರೆದೇ ಪ್ರಭೇದ ಆಗಿರೋ ಚಾನ್ಸಸ್ ಸಹ ಇರತ್ತೆ. ಸೊ ಈ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅದು ಕಾರ್ಯಾನುರೂಪಿ ಅಂಗಗಳು ಅಲ್ವಾ. ಇನ್ನು ರಚನಾನುರೂಪಿ ಅಂಗಗಳು ಅಂತ ಅಂದ್ರೆ ಹುಟ್ಟುತ್ತಾನೆ ಒಂದಿಷ್ಟು ಅಂಗಗಳು ನಮ್ಗೆ ಏನು ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಒಂದಿಷ್ಟು ಶರೀರದಲ್ಲಿ ಅಂಗಗಳು ಬಂದಿರತ್ತೆ ಅಲ್ವಾ. ಅದರಲ್ಲಿ ನಾವು ಎಷ್ಟೋದನ್ನ ಕಾರ್ಯಕ್ಕೆ ಬಳಸೋದೇ ಇಲ್ಲ, ಅಂತಹದನ್ನ ರಚನಾನುರೂಪಿ ಅಂಗಗಳು ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಕೈ ಕಾಲು ಇರಬಹುದು, ಮನುಷ್ಯರದ್ದೇ ತಗೊಂಡ್ರೆ ಕೈ ಕಾಲು ಹುಟ್ಟುತ್ತಾನೆ ಕೈ ಕಾಲುಗಳು ಇರತ್ತೆ, ಹೌದಾ. ಬಟ್ ಕೆಲವೊಂದು ಇದರಲ್ಲಿ ಆಮೇಲೆ ನಿಧಾನವಾಗಿ ಈ ರೆಕ್ಕೆಗಳೆಲ್ಲ ನಿಧಾನವಾಗಿ ಡೆವಲಪ್ ಆಗ್ತಾ ಬರೋದು, ಬೆಳವಣಿಗೆಯನ್ನ ಹೊಂದತ್ತೆ. ಹಾಗೆ ಮನುಷ್ಯರಲ್ಲಿ ಕೈ ಕಾಲುಗಳು ನಿಧಾನವಾಗಿ ಬೆಳವಣಿಗೆಯನ್ನ ಹೊಂದುತ್ತಾ ಬರುತ್ತೆ. ಬಟ್ ನಾವು ನಮ್ಮ ಶರೀರದಲ್ಲಿ ಇರುವಂತಹ ಪ್ರತಿಯೊಂದು ಭಾಗವನ್ನು, ಹೊರಗಡೆಗೆ ನಮಗೆ ಬಾಹ್ಯವಾಗಿ ಕಾಣಿಸುವಂತಹ ಪ್ರತಿಯೊಂದು ಭಾಗವನ್ನು ನಾವು ಕಾರ್ಯಕ್ಕೆ ಬಳಸ್ತೀವ? ಇಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಹಾಗೆ ಇರತ್ತೆ ಅಲ್ವಾ. ಸೊ ಜೀವ ವಿಕಾಸ ಆದಂತೆ ಶರೀರದ ಸಂಕೀರ್ಣತೆಯು ಕೂಡ ಬದಲಾಗ್ತಾ ಬಂತು. ನಮ್ಮ ಆಹಾರ ಪದ್ಧತಿಯಲ್ಲೇ ಅಂದ್ರೆ ನಾವು ಬೇರೆ ಬೇರೆ ಆಹಾರವನ್ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮುಂಚಿನ ಜನರನ್ನ ನೀವು ನೋಡಿದ್ರೆ ಅಂದ್ರೆ ಕಾಡಿನಲ್ಲಿ ಇದ್ದಂತಹ ಜನ ಅಂತ ಎಲ್ಲ ನೋಡಿದ್ರೆ ಅವರು ಹಸಿ ಕಾಯಿ ಗಿಡದಲ್ಲಿ ಬೆಳೆಯುವಂತಹ ಹಣ್ಣು ಈ ತರದನ್ನೇ ಹಸಿ ಹಸಿ ಇರೋದನ್ನೇ ತಿಂತಾ ಇದ್ರು ಅಂತ ಕೇಳಿದ್ವಿ, ಹಸಿ ಮಾಂಸ ತಿಂತಾ ಇದ್ರು ಅಂತ ಎಲ್ಲ ಕೇಳಿರ್ತೀವಿ. ಬಟ್ ಅದೇನಾಯ್ತು, ನಿಧಾನವಾಗಿ ಬೇರೆ ಆಗ್ತಾ ಬಂತು. ಅದಕ್ಕೆ ಬೆಂಕಿ ಹೇಗೆ ಉತ್ಪತ್ತಿ ಮಾಡೋದು ಅನ್ನೋದನ್ನೆಲ್ಲ ಕಂಡ್ಕೊಂಡ ಹಾಗೆ ಬೇಯಿಸಿ ತಿನ್ನುವಂತಹ ಪದ್ಧತಿ ರೂಢಿಯಾಯಿತು. ಹೀಗೆ ಒಂದೊಂದೇ ಪದ್ಧತಿಗಳು ಬದಲಾಗ್ತಾ ಹೋದ ಹಾಗೆ ಅದಕ್ಕೆ ತಕ್ಕ ಹಾಗೆ ಶರೀರದ ಸಂಕೀರ್ಣತೆಯು ಕೂಡ ಬದಲಾಗ್ತಾ ಹೋಯ್ತು. ಸೊ ಅಲ್ಲಿ ಏನಾಯ್ತು, ಜೀವಿಗಳ ಶರೀರದಲ್ಲಿ ಬದಲಾವಣೆಯನ್ನ ನಾವು ಅಂದ್ರೆ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಇವಾಗಿನ ನಮ್ಮ ಶರೀರದಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದು ಅನ್ನೋದು ಗೊತ್ತಾಗತ್ತೆ. ಇನ್ನು ಪಳಿಯುಳಿಕೆಗಳು ಅಂತ ಅಂದ್ರೆ ಏನು? ಯಾವುದೇ ಒಂದು ಜೀವಿ ಅದರ ಒಂದು ಸತ್ತ ಮೇಲೆ ಅದನ್ನ ನಾವೇನ್ ಮಾಡ್ತೀವಿ, ಹೂತ್ ಹಾಕೋದೋ ಇಲ್ಲ ಸುಡೋದೋ ಮಾಡ್ತೀವಿ. ಬಟ್ ಸುಟ್ಟ ಮೇಲೂ ಕೂಡ ಕೆಲವೊಂದು ಭಾಗಗಳು ಏನಾಗತ್ತೆ, ಪೂರ್ತಿಯಾಗಿ ನಶಿಸಿ ಹೋಗೋದಿಲ್ಲ, ಅದೇನಾಗತ್ತೆ ಹಾಗೆ ಉಳ್ಕೊಳತ್ತೆ. ಎಸ್ಪೆಷಲಿ ಯಾವಾಗ ಮಣ್ಣಿನಲ್ಲಿ ಅದು ಹುದುಗ್ ಹೋಗತ್ತೋ ಆಗ ಅದರ ಕೆಲವೊಂದಿಷ್ಟು ಭಾಗಗಳು ಏನಾಗತ್ತೆ, ಕೊಳೆತು ಮಣ್ಣಿನಲ್ಲಿ ಸೇರ್ ಹೋಗತ್ತೆ. ಬಟ್ ಕೆಲವೊಂದು ಭಾಗಗಳು ಕೊಳೆಯದ್ದೇನೆ ಹಾಗೆ ಉಳ್ಕೊಳತ್ತೆ. ಹಾಗೆ ಉಳ್ಕೊಂಡಂತಹ ಭಾಗಗಳನ್ನ ನಾವೇನಂತ ಕರಿತೀವಿ, ಅವಶೇಷಗಳು ಅಂತ ಕರಿತೀವಿ. ಸೊ ಆ ಅವಶೇಷಗಳನ್ನ ಏನಾದ್ರೂ ನಾವು ಸಂರಕ್ಷಣೆ ಮಾಡಿದ್ರೆ ಅದನ್ನೇ ಪಳಿಯುಳಿಕೆಗಳು ಅಂತ ಕರಿತೀವಿ. ನೀವು ಯಾರಾದ್ರೂ ಡೈನೋಸಾರ್ ಅನ್ನ ನೋಡಿದೀರಾ? ನಾನು ನೋಡಿಲ್ಲ, ನೀವು ನೋಡಿರೋ ಚಾನ್ಸಸ್ ಇಲ್ಲ ಅಲ್ವಾ. ಯಾಕಂದ್ರೆ ಅದು ಆಲ್ರೆಡಿ ಏನಾಗಿದೆ, ನಶಿಸಿ ಹೋಗಿದೆ, ಅವರ ಸಂತತಿ ನಶಿಸಿ ಹೋಗಿದೆ. ಇವಾಗ ಅವುಗಳ ಸಂತತಿ ಇಲ್ಲ. ಅದೇ ರೀತಿ ಎಷ್ಟೊಂದು ಇವಾಗ ಬಿಳಿ ಆನೆಗಳು, ಅವು ಅಳಿವಿನ ಅಂಚಿನಲ್ಲೇ ಇರುವಂತಹ ಒಂದು ಪ್ರಭೇದ, ಆಯ್ತಾ. ಇನ್ನು ಕೆಲವೊಂದಿಷ್ಟು ಆನೆಗಳ ಸಂತತಿಯನ್ನ ನಾವು ಅಳಿವಿನ ಅಂಚಿನಲ್ಲಿದೆ ಅಂತ ಕೇಳ್ತೀವಿ. ಅಂದ್ರೆ ಏನು, ಅವು ಮುಂದೆ ಸಂತಾನೋತ್ಪತ್ತಿಯನ್ನ ಮಾಡೋ ಪ್ರಮಾಣ ಕಡಿಮೆ ಆಗಿದೆ. ಅದರ ಜೊತೆನಲ್ಲಿ ಇರುವಂತಹ ಆನೆಗಳು ಸತ್ತ ನಂತರ ನೆಕ್ಸ್ಟ್ ಅದ್ರ ಸಂತತಿ ಮುಂದುವರಿಯೋದು ಹೇಗೆ?
ಸೊ ಅಂತಹ ಪ್ರಾಣಿಗಳನ್ನ ಅಥವಾ ಅಂತಹ ಜೀವಿಗಳನ್ನ ಅಳಿವಿನ ಅಂಚಿನಲ್ಲಿ ಇರೋದು ಅಂತ ಕರಿತೀವಿ. ಸೊ ಇವಾಗ ಡೈನೋಸಾರ್ದ ಎಕ್ಸಾಂಪಲ್ ತಗೊಂಡೆ. ಡೈನೋಸಾರ್ ಇತ್ತು ಅನ್ನೋದು ನಮಗೆ ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಸಾಕಷ್ಟು ವರ್ಷದ ಹಿಂದೆನೆ ಅವುಗಳ ಸಂತತಿ ಪೂರ್ತಿಯಾಗಿ ನಶಿಸಿ ಹೋಗಿದೆ. ಹಾಗಿದ್ಮೇಲೆ ನಾವು ಇವತ್ತಿಗೂ ಡೈನೋಸಾರ್ನ ಬಗ್ಗೆ ಅಭ್ಯಾಸ ಮಾಡ್ತೀವಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಆ ಡೈನೋಸಾರ್ನ ಪಳಿಯುಳಿಕೆಗಳು. ಅಂದ್ರೆ ಅದರ ಶರೀರದಲ್ಲಿ ಇದ್ದಂತಹ ಯಾವುದೋ ಒಂದಿಷ್ಟು ಭಾಗಗಳು ನಮಗೆ ಸಿಕ್ಕಿ ಅದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ತಾ ಹೋದಾಗ ಏನಾಗತ್ತೆ, ಹೀಗೆ ಒಂದು ಜೀವಿ ಹಿಂದಿನ ಕಾಲದಲ್ಲಿ ಇತ್ತು ಅನ್ನೋದು ಗೊತ್ತಾಯ್ತು. ಸೊ ಅಂತಹ ಭಾಗಗಳನ್ನ, ಸಂರಕ್ಷಿಸಲ್ಪಟ್ಟಂತಹ ಅವಶೇಷಗಳನ್ನ ಪಳಿಯುಳಿಕೆಗಳು ಅಂತ ಕರಿತೀವಿ. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಹೀಗೆ ಈ ತರಹದ ಭಾಗಗಳನ್ನ ನಾವು, ಇದು ಡೈನೋಸಾರ್ನ ಚಿತ್ರ, ಇದೊಂದು ಮೀನಿನ ಚಿತ್ರ ಅಲ್ವಾ? ಹೀಗೆ ಬೇರೆ ಬೇರೆ ಪ್ರಾಣಿ ಅಥವಾ ಜೀವಿಗಳ ಚಿತ್ರವನ್ನ ನೀವಿಲ್ಲಿ ನೋಡ್ತಾ ಇರ್ತೀರ. ಇದೆಲ್ಲದು ಏನಾಗಿರತ್ತೆ, ಇವಾಗ ನೀವು ಬೀಚಿಗೆ ಹೋದ್ರೆ ಕಪ್ಪೆ ಚಿಪ್ಪುಗಳೆಲ್ಲ ಸಿಗತ್ತೆ ಅಲ್ವಾ? ಚಿಪ್ಪುಗಳು, ಶೆಲ್ಸ್ ಸಿಗತ್ತೆ. ಕಪ್ಪೆ ಚಿಪ್ಪು ಅಂತಾನೆ ಎಲ್ಲ ಬೇರೆ ಬೇರೆ ಶೆಲ್ಸ್ ಸಿಗತ್ತೆ. ಸೊ ಅಂತಹ ಶೆಲ್ಸ್ ಎಲ್ಲ ಏನು, ಯಾವುದೋ ಒಂದು ಜೀವಿ ಅದ್ರ ಬೇಕಾಗಿಲ್ಲ ಅಂತ ಬಿಟ್ಟಿರತ್ತೆ. ಒಂದ್ ವೇಳೆ ಆ ಜೀವಿ ಪೂರ್ತಿಯಾಗಿ ಸತ್ತೋಯ್ತು ಅಂತ ಅಂದ್ರೆ, ನಾವ್ ಅದನ್ನ ಅಂದ್ರೆ ಪೂರ್ತಿಯಾಗಿ ಅದರ ಸಂತತಿ ನಾಶ ಆಯ್ತು ಅಂತ ಆದ್ರೆ ಆ ಒಂದು ಭಾಗವನ್ನೇ ಇಟ್ಕೊಂಡು ಆ ಜೀವಿಯ ಬಗ್ಗೆ ಅಧ್ಯಯನ ಮಾಡಬಹುದು. ಸೊ ಅಂತಹ ಭಾಗಗಳನ್ನ ಪಳಿಯುಳಿಕೆಗಳು ಅಂತ ಕರೀತಾರೆ. ಸೊ ಅದರಿಂದ ನಾವು ಇದೊಂದು ಜೀವಿ ಇತ್ತು, ಹೀಗಿತ್ತು, ಅದರ ಜೀವಿತಾವಧಿ ಇಷ್ಟು ವರ್ಷದ ಹಿಂದೆ ಇತ್ತು, ಇದೆಲ್ಲದನ್ನು ನಾವು ಅಭ್ಯಾಸ ಮಾಡಬಹುದು. ಸೊ ಸಾಮಾನ್ಯವಾಗಿ ಜೀವಿಗಳು ಸತ್ತಾಗ ಅವುಗಳ ದೇಹ ಕೊಳತು ಹೋಗುತ್ತೆ. ನಮ್ಮ ಚರ್ಮ ಇರಬಹುದು, ಮಾಂಸ ಇರಬಹುದು. ಸೊ ಏನು ಈ ತರದ ಭಾಗಗಳೆಲ್ಲದು ಕೊಳತು ಹೋಗತ್ತೆ, ಆಯ್ತಾ? ಆದ್ರೆ ಸಾಮಾನ್ಯವಾಗಿ ಬೋನು ಏನಾಗಲ್ಲ, ಅಂದ್ರೆ ಮೂಳೆಗಳೇನಾಗೋದಿಲ್ಲ, ನಾಶ ಆಗೋದಿಲ್ಲ. ಅಷ್ಟು ಸುಲಭವಾಗಿ ನಾಶ ಆಗೋದಿಲ್ಲ. ತುಂಬಾ ಜಾಸ್ತಿ ವರ್ಷ ಬೇಕು ಅದಕ್ಕೆ ಪೂರ್ತಿಯಾಗಿ ಅದು ನಾಶ ಆಗಿ ಹೋಗೋದಿಕ್ಕೆ. ಸೊ ಅಂತಹ ಒಂದು ಭಾಗಗಳನ್ನ, ಅಂದ್ರೆ ಯಾವುದು ಸುಲಭವಾಗಿ ನಾಶ ಆಗಿ ಹೋಗೋದಿಲ್ವೋ, ಕೊಳತು ಹೋಗೋದಿಲ್ವೋ, ಅದನ್ನ ಪಳಿಯುಳಿಕೆಗಳು ಅಂತ ಸಂರಕ್ಷಣೆ ಮಾಡೋದಿಕ್ಕೆ ಸಾಧ್ಯ ಇದೆ. ಬಟ್ ಕೆಲವೊಂದ್ಸಲ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣ ಕೊಳೆಯದಂತಹ ಪರಿಸರದಲ್ಲಿದ್ದು ಅದನ್ನ ನಾವು ಪಳಿಯುಳಿಕೆ ಅಂತ ಕರಿತೀವಿ ಅನ್ನೋದು ಇವಾಗಲೇ ಗೊತ್ತಾಗಿದೆ. ಸೊ ಜೀವಿಗಳ ಅಂತಹ ಎಲ್ಲಾ ಸಂರಕ್ಷಿತ ಕುರುಹುಗಳನ್ನೇ ಪಳಿಯುಳಿಕೆಗಳು ಅಂತ ಕರೀತಾರೆ. ಎಂದರೇನು ಅಂತ ಕೇಳಿದ್ರೆ ನೀವು ಈ ರೀತಿಯಾಗಿ ಅದನ್ನ ಆನ್ಸರ್ ಮಾಡಬಹುದು. ಸೊ ಪಳಿಯುಳಿಕೆಗಳ, ನಾನಾಗ್ಲೇ ಹೇಳ್ದೆ, ಎಷ್ಟು ಏಜ್ ಇತ್ತು, ಅವರ ಜೀವಿತಾವಧಿ ಎಷ್ಟಿತ್ತು, ಅಥವಾ ಎಷ್ಟು ವರ್ಷದ ಹಿಂದೆ ಈ ಒಂದು ಪ್ರಾಣಿ ಸತ್ತೋಯ್ತು, ಇದೆಲ್ಲದನ್ನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತ ಅಂದ್ರೆ ಎರಡು ವಿಧಾನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಮೊದಲನೆಯದು, ಇವಾಗ ನಾವೇನ್ ಮಾಡ್ತೀವಿ, ಮನುಷ್ಯರೇ ಸತ್ರೆ ಹೂತ್ ಹಾಕ್ತೀವಿ ಅಲ್ವಾ? ಸೊ ಹೂತ್ ಹಾಕಿದೀವಿ ಅಂತ ಅಂದ್ರೆ ಮಣ್ಣನ್ನ ಅಗದಾಗ ಇಮಿಡಿಯೇಟ್ ಆಗಿ ಸಿಗತ್ತೆ, ಮೂಳೆಗಳು ಸಿಗತ್ತೆ, ಹೌದಾ? ಆದ್ರೆ ಅದು ಇತ್ತೀಚೆಗಾಗಿದ್ರೆ ಮಣ್ಣನ್ನ ಅಗದಾಗ ಸಿಕ್ಬಿಡತ್ತೆ. ತುಂಬಾ ಅಡಿಗಡೆಗೆ ಮಣ್ಣನ್ನ ಅಗದು ತುಂಬಾ ಆದ್ಮೇಲೆ ಅದು ಸಿಗ್ತಾ ಇದೆ ಅಂತ ಅಂದ್ರೆ ತುಂಬಾ ವರ್ಷ ಹಳೇದು ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಇದು ಒಂದು ಪದ್ಧತಿ. ಆದ್ರೆ ಅದೇ ರೀತಿ ಮಣ್ಣಿನ ಪದರಗಳನ್ನ, ಇವಾಗ ನಾವು ಪದರ ಅಂತ ಅನ್ಕೊಂಡ್ರೆ ಮೇಲ್ಪದರದಲ್ಲಿ, ಅಂದ್ರೆ ತುಂಬಾ ನಮ್ಮ ಸರ್ಫೇಸಿಗೆ ಹತ್ರದಲ್ಲೇ ಯಾವ್ದಾದ್ರು ಮೂಳೆ ಸಿಕ್ಕಿದ್ರೆ ಇತ್ತೀಚೆಗಷ್ಟೇ ಸತ್ತು ಹೋಗಿದೆ, ಹಾಗಾಗಿ ಹತ್ರದಲ್ಲೇ ಸಿಕ್ಕಿರತ್ತೆ, ಮಣ್ಣಿನ ಒಂದು ಲೇಯರ್ ಅಡಿಗಡೆಗೆ ಸಿಕ್ಬಿಡತ್ತೆ. ಬಟ್ ತುಂಬಾ ವರ್ಷ ಆಗಿತ್ತು ಅಂದ್ರೆ ತುಂಬಾ ಅಡಿಗಡೆಗೆ ಹೋಗಿರತ್ತೆ. ಯಾಕಂದ್ರೆ ನಾವ್ ಎಷ್ಟೋ ಸಲ ನೋಡಿದೀವಿ, ಮಣ್ಣಿನ ಸವಕಳಿ ಆಗಿರತ್ತೆ, ಅಥವಾ ಪ್ರವಾಹ ಬಂದು ಅಲ್ಲಿ ಇರುವಂತಹ ಮಣ್ಣು ಬೇರೆ ಒಂದ್ ಜಾಗಕ್ಕೆ ಬಂದಿರತ್ತೆ. ಸೊ ಅಲ್ಲಿ ಮೂಳೆಗಳ ಮೇಲೆ ಮಣ್ಣು ಪದರ ಪದರ ಇನ್ನೂ ಜಾಸ್ತಿ ಆಗಿರ್ಬಹುದು. ಈ ರೀತಿ ಎಲ್ಲ ಆಗಿ ತುಂಬಾ ಅಡಿಗಡೆಗೆ ಮೂಳೆಗಳು ಹೋಗಿರೋ ಸಾಧ್ಯತೆಗಳು ಇರತ್ತೆ. ಅದಕ್ಕೆ ಸಾಕಷ್ಟು ವರ್ಷ ಬೇಕು, ಟೈಮ್ ಬೇಕು. ಸೊ ಜಾಸ್ತಿ ಅಡಿಗಡೆಗೆ ಸಿಕ್ಕಿತು, ಜಾಸ್ತಿ ಮಣ್ಣಿನ ಒಳಗಡೆ ಹೋಗಿದೆ ಅಂತ ಆದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಭೂಮಿಯ ಮೇಲ್ಮೈ ಮೇಲೆ ಸಿಕ್ಬಿಡ್ತು ಅಂದ್ರೆ ಸ್ವಲ್ಪ ಹತ್ರದಲ್ಲೇ, ಅಂದ್ರೆ ಇತ್ತೀಚೆಗಷ್ಟೇ ಹೋಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬಹುದು. ಇದು ಒಂದು ಪದ್ಧತಿ. ಆದ್ರೆ ಇನ್ನೊಂದು, ಪಳಿಯುಳಿಕೆಗಳಲ್ಲಿರುವಂತಹ ಧಾತುಗಳ ವಿವಿಧ ಸಮಸ್ಥಾನಿಗಳು ಅಂತ ಅಂದ್ರೆ ಏನು? ಇವಾಗ ಯುರೇನಿಯಂ ಅಂತ ತಗೊಂಡ್ರೆ 235 ಅಂತ ನೋಡ್ತೀವಿ. ಅಂದ್ರೆ ಅದರ ಏನು ಪರಮಾಣು ಪರಮಾಣು ಸಂಖ್ಯೆ, ಪರಮಾಣು ರಾಶಿಯನ್ನ ನೋಡಿದ್ರೆ
ನಾವು ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿಯಲ್ಲಿ ವ್ಯತ್ಯಾಸ ಇರೋದನ್ನ ಸಮಸ್ಥಾನಿಗಳು ಅಂತ ಕರಿತೀವಿ ಅಲ್ವಾ. ಸೊ ಅಂತಹ ಸಮಸ್ಥಾನಿಗಳನ್ನ ತಗೊಂಡು, ಯುರೇನಿಯಂ ಅಂತಾನೆ ಅಲ್ಲ, ಬೇರೆ ಧಾತುಗಳಿಗೂ ಇದೆ, ನೈಟ್ರೋಜನ್ನಿಗಿದೆ, ಕಾರ್ಬನ್ನಿಗಿದೆ, ಈ ರೀತಿಯಾಗಿ ಕಾರ್ಬನ್ 13, ಕಾರ್ಬನ್ 14 ಅಂತ ಎಲ್ಲ ಹೇಳ್ತೀವಿ. ಸೊ ಇದನ್ನ ಸಮಸ್ಥಾನಿಗಳು ಅಂತ ಕರಿತೀವಿ. ಸೊ ಆ ಒಂದು ಪಳಿಯುಳಿಕೆಯಲ್ಲಿರುವಂತಹ ಸಮಸ್ಥಾನಿಗಳ ಅನುಪಾತವನ್ನ ಕಂಡುಹಿಡಿಯೋ ಮೂಲಕನೂ ನಾವೇನಂತ ಮಾಡ್ಬೋದು, ಅವುಗಳ ವಯಸ್ಸನ್ನ ನಿರ್ಧಾರ ಮಾಡಬಹುದು. ಅಥವಾ ಹಾಫ್ ಲೈಫ್, ಅರ್ಧಾಯುಷ್ಯವನ್ನ ನಾವು ಏನು ಕ್ಯಾಲ್ಕುಲೇಟ್ ಮಾಡಿ ಸಹ ಪಳಿಯುಳಿಕೆಗಳ ವಯಸ್ಸನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇದೆ. ಇದೆಲ್ಲ ಪದ್ಧತಿಗಳಿಂದ ನಾವು ಆ ಒಂದು ಜೀವಿ ಎಷ್ಟು ವರ್ಷ ಹಳೆ ಅಂದ್ರೆ ಅದರ ಒಂದು ಮೂಳೆಗಳೆಲ್ಲ ಏನ್ ಸಿಕ್ಕಿರತ್ತೆ ಅಥವಾ ಅದರ ಭಾಗಗಳೇನ್ ಸಿಕ್ಕಿರತ್ತೆ ಅದು ಎಷ್ಟು ವರ್ಷ ಹಿಂದಿಂದು ಅನ್ನೋದು ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಜೀವ ವಿಕಾಸ 4 ಹಂತಗಳಲ್ಲಿ ಜೀವ ವಿಕಾಸ ಆಗತ್ತೆ. ಮೊದಲನೆಯದು ಹೊಂದಿಕೆ ಆಗುವಂತಹ ಗುಣಲಕ್ಷಣ. ಉದಾಹರಣೆಗೆ ಕಣ್ಣುಗಳ ವಿಕಾಸ. ಈ 3 ಚಿತ್ರವನ್ನ ನೀವು ಗಮನಿಸಿದಾಗ 3ರಲ್ಲೂ ಸಹ ಕಣ್ಣುಗಳಿದೆ. ಆದ್ರೆ ಕಣ್ಣುಗಳಲ್ಲಿ ವ್ಯತ್ಯಾಸ ಇರುತ್ತೆ, ಹೌದಾ? ಕಣ್ಣಿನ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ, ಅಥವಾ ಕಣ್ಣು ಇರುವಂತಹ ಜಾಗದಲ್ಲಿ ವ್ಯತ್ಯಾಸ ಇರಬಹುದು, ಹೌದಾ? ಕಣ್ಣಿನ ಗಾತ್ರದಲ್ಲಿ ವ್ಯತ್ಯಾಸ ಇರಬಹುದು. ಸೊ ಸಂಕೀರ್ಣ ಅಂಗಗಳ ವಿಕಾಸ ಒಂದೇ ಸಲ ಆಗೋದಿಲ್ಲ. ಅಂದ್ರೆ ಇವಾಗ ನಾವು ಅಪ್ಪ ಅಮ್ಮನಿಂದ ಮಕ್ಕಳು ಹುಟ್ಟಿದಾಗ ತಕ್ಷಣವೇ ಏನೋ ಒಂದು ತುಂಬಾ ಭಯಂಕರವಾದ ಚೇಂಜಸ್ ಅಂತ ಏನೋ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು 10 ತಲೆಮಾರು 15 ತಲೆಮಾರು ಹಿಂಗ್ ಚೇಂಜ್ ಆದಾಗ ಅವುಗಳ ಒಂದು ಆಕಾರದಲ್ಲಿ ಗಾತ್ರದಲ್ಲಿ ವ್ಯತ್ಯಾಸಗಳನ್ನ ನೋಡಬಹುದು. ಸೊ ಅದಕ್ಕೆ ಏನಂತ ಹೇಳ್ತಾರೆ, ಸಂಕೀರ್ಣ ಅಂಗಗಳ ವಿಕಾಸ ಹಠಾತ್ ಆಗೋದಿಲ್ಲ. DNA ಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳಿಂದಾಗಿ ಈ ಎಲ್ಲ ಒಂದು ವ್ಯತ್ಯಾಸಗಳು ಉಂಟಾಗತ್ತೆ. ಅದಕ್ಕೆ ಸಾಕಷ್ಟು ಸಮಯವೂ ಕೂಡ ಬೇಕಾಗಿರತ್ತೆ. ಒಂದೇ ಸಲ ಅದೆಲ್ಲ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಚಪ್ಪಟೆ ಹುಳಗಳಲ್ಲಿ ಕಣ್ಣುಗಳು, ಈ ಒಂದು ಹುಳದ ಕಣ್ಣನ್ನ ನೀವು ಗಮನಿಸಿದ್ರೆ ಈ ಕಣ್ಣಿಗೆ ಮತ್ತೆ ಇಲ್ಲಿ 3ನೇ ಅಂದ್ರೆ ಮನುಷ್ಯರ ಕಣ್ಣಿಗೆ ಸಾಕಷ್ಟು ವ್ಯತ್ಯಾಸಗಳಿರೋದನ್ನ ನಾವು ಗಮನಿಸಬಹುದು. ಸೊ ಇದೆಲ್ಲದು ಕಾಲಕ್ರಮೇಣ ಆಗ್ತಾ ಹೋಯ್ತೆ ಹೊರತು ಒಂದೇ ಸಲ ಬದಲಾವಣೆ ಆಗಿರೋದಿಲ್ಲ. ಸೊ ಜೀವ ವಿಕಾಸಿಯ ಸಂಬಂಧಗಳು ಪ್ರತ್ಯೇಕ ಆಗಿದೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಸೊ ಕಣ್ಣಿನ ಉದಾಹರಣೆಯನ್ನ ನೋಡಿದಾಗ್ಲೇ ನಿಮಗೆ ಅರ್ಥ ಆಗ್ತಾ ಇದೆ, ಹೌದಾ? ಇಲ್ಲಿ ಬೇರೆ ಬೇರೆ ಕಣ್ಣಿನ ಗಾತ್ರ, ಆಕಾರ ಇರಬಹುದು ಅಥವಾ ಕಲರ್ ಇರಬಹುದು, ವ್ಯತ್ಯಾಸ ಆಗ್ತಾ ಹೋದಾಗೆ ನಾವೇನಂತ ಅನ್ಕೊಳ್ಬಹುದು, ಜೀವ ವಿಕಾಸದಲ್ಲಿ ಪ್ರತ್ಯೇಕವಾದಂತಹ ವಿಭಿನ್ನತೆಯನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ಅದು ನಿಧಾನವಾಗಿ ಕಾಲಕ್ರಮೇಣವಾಗಿ ಅದು ವ್ಯತ್ಯಾಸವನ್ನ ಹೊಂದುತ್ತಾ ಬಂದಿದೆ ಅನ್ನೋದು ಸಹ ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕಾರ್ಯಾತ್ಮಕ ಉಪಯುಕ್ತತೆ. ನಾವು ಆಗ್ಲೇ ಬಾವಲಿ ಮತ್ತೆ ಇನ್ನೊಂದು ಪಕ್ಷಿಯ ಚಿತ್ರವನ್ನ ನೋಡಿದಾಗ ಆ 2ಕ್ಕೂ ರೆಕ್ಕೆ ಇತ್ತು ಅಲ್ವಾ? ಬಟ್ ಬಾವಲಿಗಳು ಏನ್ ಮಾಡತ್ತೆ, ಸಾಮಾನ್ಯವಾಗಿ ನೀವು ಯಾವಾಗಾದ್ರೂ ಬಾವಲಿಯನ್ನ ನೋಡಿದ್ರೆ ನಿಮ್ಗೆ ಸುಲಭವಾಗಿ ಇನ್ನೂ ಅರ್ಥ ಆಗತ್ತೆ. ಅವು ರೆಕ್ಕೆಯನ್ನ ಕವರ್ ಮಾಡ್ಕೊಂಡು ಉಲ್ಟಾ ಮರದಲ್ಲಿ ನೇತಾಡ್ತಾ ಇರತ್ತೆ, ಹೌದಾ? ಬಟ್ ಬೇರೆ ಪಕ್ಷಿಗಳು ರೆಕ್ಕೆಯನ್ನ ಏನ್ ಮಾಡತ್ತೆ, ಅವು ಸಹ ಕವರ್ ಮಾಡ್ಕೊಂಡಿರತ್ತೆ, ಬಟ್ ಅದು ಹಾರೋದಿಕ್ಕೂ ಕೂಡ ಬಳಸತ್ತೆ. ಇವು ಉಲ್ಟಾ ನೇತಾಡುವಾಗ ಆ ರೆಕ್ಕೆಯನ್ನ ಚಾಚ್ಕೊಂಡು ಮರದಲ್ಲಿ ನೇತಾಡ್ತಾ ಇರತ್ತೆ, ಕವರ್ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಇದೆ. ಆದ್ರೆ ಅದು ಹಾರೋದಿಕ್ಕೆ ಆ ರೆಕ್ಕೆಯನ್ನ ಬಳಸೋದಿಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ಈ ಒಂದು ಡೈನೋಸಾರ್ನ ಚಿತ್ರವನ್ನ ನೋಡ್ಬಹುದು ನೀವು. ಈ ಡೈನೋಸಾರ್ಗಳಿಗೂ ಕೂಡ ರೆಕ್ಕೆ ಇತ್ತಂತೆ ಮುಂಚೆ. ಅಂದ್ರೆ ಅವುಗಳ ಏನು ಸಂತತಿಯ ಸ್ಟಾರ್ಟಿಂಗ್ ಅಲ್ಲಿ ರೆಕ್ಕೆ ಇತ್ತು. ಬಟ್ ಗ್ರಾಜುಯಲ್ ಆಗಿ ಅವುಗಳಿಗೆ ಆ ರೆಕ್ಕೆಯ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾದಾಗ ಅದು ನೈಸರ್ಗಿಕವಾಗಿ ಏನಾಯ್ತು, ಒಂದು ತಲೆಮಾರಿನ ನೆಕ್ಸ್ಟ್ ತಲೆಮಾರಿಗೆ ಹೋದಾಗ ಆ ರೆಕ್ಕೆಗಳು ಇಲ್ಲದೆ ಇರುವಂತಹ ಡೈನೋಸಾರ್ಗಳು ಅಂದ್ರೆ ಹುಟ್ಟುತ್ತಾ ಹೋಯ್ತು. ಸೊ ಅದರ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದಾಗ ಅವುಗಳ ಒಂದು ದೇಹದ ವಿನ್ಯಾಸದಲ್ಲಿ ಬದಲಾವಣೆ ಆಗ್ತಾ ಹೋಯ್ತು. ಸೊ ಪ್ರಾರಂಭದಲ್ಲಿ ಒಂದು ಗುಣಕ್ಕೆ ಉಪಯುಕ್ತವಾದ ಬದಲಾವಣೆಯು ನಂತರ ಅದಕ್ಕಿಂತ ವಿಭಿನ್ನವಾದ ಕಾರ್ಯಕ್ಕೂ ಸಹ ಬಳಕೆ ಆಗ್ತಾ ಹೋಯ್ತು. ಉದಾಹರಣೆಗೆ ಗರಿಗಳ ವಿಕಾಸ. ಗರಿಗಳನ್ನ ಹಕ್ಕಿಗಳು ದೇಹದ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ, ನಾನು ಆಗ್ಲೇ ಹೇಳಿದೆ, ಕವರ್ ಮಾಡ್ಕೊಂಡಿರತ್ತೆ ಪಕ್ಷಿಗಳು ಅಂತ. ಅಂದ್ರೆ ಆ ಗರಿಗಳ ಮುಖ್ಯ ಉದ್ದೇಶ ಏನಾಗಿತ್ತು, ಕವರ್ ಮಾಡ್ಕೊಳ್ಳೋದು, ಚಳಿಯಿಂದ ರಕ್ಷಣೆ ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಬಟ್ ಆಮೇಲೆ ಅವು ಆಹಾರವನ್ನ ಹುಡುಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಗರಿಯನ್ನ ಹಾರೋದಕ್ಕೆ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ವು.
ಸೊ ಆ ಗರಿಯ ಉದ್ದೇಶ ಮುಂಚೆ ಏನಿತ್ತೋ, ಅಂದ್ರೆ ರಚನೆ ಆದಾಗ ಗರಿಗಳ ಉದ್ದೇಶ ಏನಿತ್ತೋ ಅದು ನಂತರದಲ್ಲಿ ಬದಲಾಗ್ತಾ ಹೋಯ್ತು. ಇದೇ ರೀತಿಯಾಗಿ ಜೀವಿಗಳ ಶರೀರದ ಸಂಕೀರ್ಣತೆ ಅಥವಾ ಜೀವ ವಿಕಾಸ ಆಗ್ತಾ ಹೋಯ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಡೈನೋಸಾರ್ಗಳು ಗರಿಗಳನ್ನ ಹೊಂದಿದ್ರು ಕೂಡ ಹಾರಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಪಕ್ಷಿಗಳು ಗರಿಯನ್ನ ಹಾರಾಡೋದಿಕ್ಕೆ ಬಳಸ್ಕೊಳ್ತಾ ಹೋಯ್ತು. ಡೈನೋಸಾರ್ಗಳು ಸರೀಸೃಪಗಳಾಗಿದ್ರಿಂದ ಹಕ್ಕಿಗಳು ಖಂಡಿತವಾಗಿ ಸರೀಸೃಪಗಳ ಅತಿ ಹತ್ತಿರದ ಸಂಬಂಧಗಳಾಗಿವೆ. ಸೊ ನೀವು ಈ ಡೈನೋಸಾರ್ನ ಚಿತ್ರವನ್ನೇ ನೋಡಿದಾಗ ಇದು ಒಂದು ರೀತಿ ಸರೀಸೃಪದ ರೀತಿಯಲ್ಲೇ ಕಾಣಿಸ್ತಾ ಇಲ್ವಾ? ಸೊ ಇದಕ್ಕೂ ಕೂಡ ರೆಕ್ಕೆ ಇತ್ತು ಅಂತ ನಾನು ಆಗ್ಲೇ ಹೇಳಿದೆ. ಇದಕ್ಕೂ ರೆಕ್ಕೆ ಇದೆ, ಪಕ್ಷಿಗೂ ರೆಕ್ಕೆ ಇದೆ. ಇದು ಸರೀಸೃಪದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಕಾಮನ್ ಆಗಿರುವಂತಹ ಸಾಮಾನ್ಯವಾಗಿರುವಂತಹ ಅಂಶಗಳು ಇರೋದ್ರಿಂದ ಇವು ಎರಡರ ಪೂರ್ವಜರು ಕೂಡ ಒಂದೇ ಆಗಿರಬಹುದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಒಂದು ಮೂಲದಿಂದ ಇದು ಏನಾಯ್ತು, ವಿಕಾಸ ಆಗ್ತಾ ಆಗ್ತಾ ಎರಡು ಬೇರೆ ಪ್ರಭೇದಗಳಾಗಿ ಮುಂದುವರಿತಾ ಬಂತು. ಹಾಗೆ ತರಕಾರಿಯಲ್ಲಿ ನೋಡಿದ್ರೆ, ಈ ತರಕಾರಿಯಲ್ಲಿನೇ ನಾವಿವಾಗ ಏನ್ ಮಾಡ್ತೀವಿ, ಕಸಿ ಕಟ್ಟೋದು ಅಂತೆಲ್ಲ ಮಾಡ್ತೀವಿ ಅಲ್ವಾ? ಕಸಿ ಮಾಡಿದಾಗ ಏನಾಗತ್ತೆ, ಮೂಲವಾಗಿ ಒಂದು ಗಿಡ ಇರತ್ತೆ, ಅದಕ್ಕೆ ಬೇರೆ ಒಂದು ಸಸಿಯನ್ನ ತಂದು ನಾವು ಜೋಡಿಸಿ ಹೊಸದೊಂದು ಏನು ತಳಿಯನ್ನ ಬೆಳವಣಿಗೆ ಮಾಡ್ತೀವಿ, ಹೌದಾ? ಸೊ ಅಲ್ಲಿ ಏನಾಗ್ತಾ ಇರತ್ತೆ, ಮೂಲವಾಗಿ ಒಂದ್ ರೀತಿಯಾಗಿರತ್ತೆ, ಬಟ್ ನಾವು ಬೆಳೆಯೋದೇ ಇನ್ನೊಂದು ಹೊಸ ಒಂದು ಪ್ರಭೇದವನ್ನ ಹುಟ್ಟು ಹಾಕಿಸ್ತಾ ಇದ್ದೀವಿ ಅಲ್ವಾ? ಸೊ ಇಂತಹದನ್ನೇ ನಾವೇನಂತ ಕರಿತೀವಿ, ಜೀವ ವಿಕಸನ. ಇದು ಸಹ ಜೀವಿಗಳೇ ಅಲ್ವಾ, ಜೀವ ಇರುವಂತಹದ್ದೇ, ಸಸ್ಯಕ್ಕೂ ಜೀವ ಇರತ್ತೆ. ಸೊ ಅಲ್ಲೇನಾಯ್ತು, ಹೊಸದೊಂದು ಪ್ರಭೇದ ಉಂಟಾಗ್ತಾ ಹೋಯ್ತು. ಸೊ ಜೀವ ವಿಕಾಸ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಮುಖ್ಯವಾಗಿ ಇಲ್ಲಿ ಮೊದಲಿಗೆ ಇದ್ದಂತಹದ್ದು ಕಾಡು ಎಲೆಕೋಸು ಅನ್ನೋದು. ಅದನ್ನೇ ಮನುಷ್ಯ ಸಸಿ ಮಾಡಿ ಏನ್ ಮಾಡ್ದ, ಗೆಡ್ಡೆಕೋಸು, ನವಿಲ್ ಕೋಸು ಅಂತ ಹೇಳ್ತೀವಿ, ಹೌದಾ? ಸೊ ಅದರ ಒಂದು ಕಂಡು ಹಿಡ್ಕೊಂಡ, ಅದರನ್ನ ಒಂದು ರಚನೆಯನ್ನ ಮಾಡ್ಕೊಂಡ. ಅದೇ ರೀತಿ ಅದರಿಂದಾಗಿ ಕಾಡು ಎಲೆಕೋಸಿಂದ ಹೂಕೋಸು, ಕ್ಯಾಬೇಜ್ ಏನ್ ಬರುತ್ತೆ ಅಥವಾ ಫ್ಲವರ್ ಅಂತ ಏನ್ ಹೇಳ್ತೀವಿ ಅದಿರಬಹುದು, ಬ್ರೊಕೋಲಿ ಇರಬಹುದು, ಕೆಂಪು ಕ್ಯಾಬೇಜ್, ರೆಡ್ ಕ್ಯಾಬೇಜ್ ಅಂತ ಏನ್ ಹೇಳ್ತೀವಿ, ಇದೆಲ್ಲದು ಮೂಲವಾಗಿ ಒಂದೇ ಒಂದು ಸಸ್ಯದಿಂದ ಪ್ರಭೇದವನ್ನ ನಾವು ಬೇರೆ ಮಾಡ್ತಾ ಇದ್ದೀವಿ. ನೀವು ಈ ಎಲ್ಲ ಉದಾಹರಣೆಯನ್ನ ನೋಡಿದ್ರೆ ಇವುಗಳೆಲ್ಲದು ಬಂದಿರೋದು ಮುಖ್ಯವಾಗಿ ಒಂದೇ ಒಂದು ಪಿತೃಸಸ್ಯದಿಂದ, ಹೌದಾ? ಇದನ್ನ ಪಿತೃಸಸ್ಯ ಅಂತ ತಗೊಂಡ್ರೆ ಇದೆಲ್ಲದು ಅದರಿಂದನೇ ಹುಟ್ಕೊಂಡಿರುವಂತಹ ಹೊಸ ಪ್ರಭೇದಗಳು. ಆಕಾರದಲ್ಲಿ, ಬಣ್ಣದಲ್ಲಿ ಎಲ್ಲ ವ್ಯತ್ಯಾಸ ಇದೆ. ಸೊ ಏನಂತ ಅರ್ಥ ಮಾಡ್ಕೊಳ್ಬಹುದು, ನಿಧಾನವಾಗಿ ಜೀವ ವಿಕಾಸ ಆಗ್ತಾ ಹೋಯ್ತು. ಅಂದ್ರೆ ವಿಭಿನ್ನ ರಚನೆಗಳನ್ನ ಹೊಂದಿದ್ರು ಕೂಡ ಸಾಮಾನ್ಯ ಪೂರ್ವಜರಿಂದ ಇದು ಬಂದಿದೆ ಅನ್ನೋದು ನಮ್ಗಿಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಸೊ ಗೆಡ್ಡೆಕೋಸು ಇದೆಲ್ಲದು ಉದಾಹರಣೆಗಳಾಗಿದೆ ಅದಕ್ಕೆ. ಇನ್ನು ಆಣ್ವಿಕ ಜೀವ ವಿಕಾಸ ಚರಿತ್ರೆ. ಸಂತಾನೋತ್ಪತ್ತಿ ಸಮಯದಲ್ಲಿ ಏನಾಗತ್ತೆ, DNA ಸ್ವಪ್ರತೀಕರಣ ಆಗತ್ತೆ ಅನ್ನೋದನ್ನ ನಾವಿವಾಗಲೇ 2 ಅಧ್ಯಾಯದಲ್ಲೂ ಅಭ್ಯಾಸ ಮಾಡಿದೀವಿ ಅಲ್ವಾ? ಸೊ ಆ DNA ಸ್ವಪ್ರತೀಕರಣ ಆಗೋವಾಗ ಅದರಲ್ಲಿ ಉಂಟಾಗುವಂತಹ ತಪ್ಪುಗಳಿಂದಾಗಿ ಜೀವ ವಿಕಾಸ ಆಗ್ತಾ ಹೋಯ್ತು, ಭಿನ್ನತೆ ಕಾರಣ ಆಯ್ತು. ಆ ಭಿನ್ನತೆಯಿಂದಾಗಿ ಜೀವ ವಿಕಾಸ ಆಯ್ತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಒಂದು ವೇಳೆ ಇವಾಗ ನಾವು ತಂದೆ ತಾಯಿ ಮಕ್ಕಳು ಅಂತ ತಗೊಂಡ್ರೆ, ಮಕ್ಕಳಿಗೆ ಮತ್ತೆ ತಂದೆ ತಾಯಿಗೆ ಸಾಕಷ್ಟು ಹೋಲಿಕೆ ಇರತ್ತೆ, ಹೌದಾ? ನಾನು ನಿನ್ನೆ ಕ್ಲಾಸಲ್ಲೂ ಈ ಉದಾಹರಣೆಯನ್ನ ಹೇಳಿದ್ದೆ. ಅದೇ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮತ್ತೆ ನಿಮಗೆ ನೀವು ಹೋಲಿಕೆ ಮಾಡ್ಕೊಂಡಾಗ ವ್ಯತ್ಯಾಸಗಳು ಕಾಣತ್ತೆ. ಅದೇ ನಿಮ್ಮ ಅಜ್ಜಿ ಅಜ್ಜನ ಅಣ್ಣ ಅಥವಾ ತಮ್ಮ ಅವರ ಮೊಮ್ಮಕ್ಕಳನ್ನ ತಗೊಂಡ್ರೆ ಅಲ್ಲಿಗೆ ಏನಾಯ್ತು, ಸಂಬಂಧ ದೂರ ಆಯ್ತು ಅಲ್ವಾ? ಹೇಗೆ ಸಂಬಂಧ ದೂರ ಆಗ್ತಾ ಹೋಯ್ತೋ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹತ್ತಿರದ ಸಂಬಂಧ ಅಂತ ತಗೊಂಡಾಗ ಸಾಮ್ಯತೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹೆಚ್ಚು ದೂರದ ಸಂಬಂಧ ಹೊಂದಿರುವಂತಹ ಜೀವಿಗಳ DNA ಹೆಚ್ಚಿನ ವ್ಯತ್ಯಾಸಗಳನ್ನ ಹೊಂದಿರುತ್ತೆ. ಅದೇ ನಿಕಟ ಸಂಬಂಧ ಹೊಂದಿರುವಂತಹ ಜೀವಿಗಳು DNA ಕಡಿಮೆ ವ್ಯತ್ಯಾಸಗಳನ್ನ ಹೊಂದಿರುತ್ತೆ ಅನ್ನೋದು ನಾವೇ ನಮ್ಮ ಜೀವನದಲ್ಲೇ ನೋಡಿದ್ರೇನೆ ಅರ್ಥ ಆಗತ್ತೆ. ನಾನು ಇವಾಗಷ್ಟೇ ಏನು ಉದಾಹರಣೆಯನ್ನ ಕೊಟ್ಟೆ, ನಾವು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಆಯ್ತಾ? ಅದಾದ್ಮೇಲೆ ನಮ್ಮ ಅಜ್ಜನ ಅಣ್ಣ ಅಥವಾ ತಮ್ಮ ಅವರ ಮೊಮ್ಮಕ್ಕಳು, ಅಂದ್ರೆ ಸಂಬಂಧ ದೂರ ಆಯ್ತು.
ಜಸ್ಟ್ ನಮ್ಮ ಅಜ್ಜನ ಅಣ್ಣ ತಮ್ಮ ಅಂತ ತಗೊಂಡ್ರೇನೆ ಸಾಕಷ್ಟು ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಇನ್ನು ಅವ್ರ ಅಜ್ಜ ಅಂತ ತಗೊಂಡ್ರೆ ಇನ್ನೂ ಸಾಕಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಬರುತ್ತೆ. ಹೇಗೆ ಸಂಬಂಧ ದೂರ ಆಗತ್ತೋ ಅಷ್ಟು ವ್ಯತ್ಯಾಸಗಳು DNA ಯಲ್ಲಿ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ಒಂದು ಗುಣಲಕ್ಷಣದಲ್ಲಿ ಇರಬಹುದು ಸಾಕಷ್ಟು ವ್ಯತ್ಯಾಸಗಳನ್ನ ನೋಡಬಹುದು. ಬಟ್ ಹತ್ರದ ಸಂಬಂಧ ಹೇಗೆ ನಾವು ಮತ್ತೆ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅವರನ್ನ ಹೋಲಿಕೆ ಮಾಡ್ಕೊಂಡಾಗ ಸಾಕಷ್ಟು ಸಾಮ್ಯತೆಗಳಿರತ್ತೆ. ಸೊ ಹತ್ರದ ಸಂಬಂಧ ಅಂತ ಅಂದ್ರೆ ವ್ಯತ್ಯಾಸಗಳು ಕಡಿಮೆ, ದೂರದ ಸಂಬಂಧ ಅಂತ ಅಂದ್ರೆ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು? DNA. DNA ಯಲ್ಲಿರುವಂತಹ ವಂಶವಾಹಿ ಅಥವಾ ಗುಣಾಣು, ಜೀನ್ ಅಂತ ನಾನೇನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಅದು ಮುಖ್ಯವಾಗಿ ಕಾರಣ ಆಗ್ತಾ ಬರುತ್ತೆ. ಸೊ ಜೀವ ವಿಕಾಸ ಒಂದು ಪ್ರಭೇದ ನಾಶವಾಗಿ ಮತ್ತೊಂದು ಹೊಸ ಪ್ರಭೇದ ಹುಟ್ಟೋದಲ್ಲ. ಜೀವ ವಿಕಾಸವನ್ನ ನಾವು ಇಷ್ಟೊತ್ತು ಏನಂತ ಅರ್ಥ ಮಾಡ್ಕೊಂಡ್ವಿ? ಒಂದು ಪ್ರಭೇದ ನೆಕ್ಸ್ಟ್ ತಲೆಮಾರು ಬಂದಾಗ ಎರಡು ಬೇರೆ ಬೇರೆ ಪ್ರಭೇದವಾಗಿ ಬದಲಾಗೋದೇ ಹೊರತು ಅದರ ಅರ್ಥ ಮೂಲ ಪ್ರಭೇದ ನಾಶವಾಗಿ ಹೋಯ್ತು ಅಂತೇನು ಅಲ್ಲ. ನಾಯಿಯ ಉದಾಹರಣೆಯನ್ನೇ ತಗೊಂಡು ಹೇಳೋದಾದ್ರೆ, ಇವಾಗ ನಾಯಿ ಮೂಲವಾಗಿ ಒಂದು ನಾಯಿ ಇತ್ತು, ಅದರ ಮರಿಗಳು ಬೇರೆ ಬೇರೆ ಜಾಗಕ್ಕೆ ಹೋಗಿ ಬೇರೆ ಒಂದು ನಾಯಿಯ ಜೊತೆ ಸಂಕರಣ ಆಗಿ ಹೊಸದೊಂದು ಮರಿ ಹುಟ್ಟಿತು ಅಂತ ಆದ್ರೆ ಈ ಮೂಲ ನಾಯಿ ಪೂರ್ತಿಯಾಗಿ ನಾಶ ಆಗೋಯ್ತು ಅಂತನಾ? ಇಲ್ಲ ಅಲ್ವಾ? ಆ ನಾಯಿಯ ಸಂತತಿಯು ಕೂಡ ಮುಂದುವರಿಯತ್ತೆ, ಒಂದು ಪ್ರಭೇದ ಮುಂದುವರಿಯತ್ತೆ, ಅದರ ಜೊತೆಯಲ್ಲಿ ಹೊಸ ಪ್ರಭೇದಗಳು ಮುಂದುವರಿತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಜೀವ ವಿಕಾಸ ಒಂದು ಪ್ರಭೇದದ ನಾಶ ಆಗೋದು ಅಂತ ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ, ಅದು ಸರಿಯಲ್ಲ. ಹೊಸ ಪ್ರಭೇದ ಉಗಮ ಆಯ್ತು, ಹುಟ್ಟಿತು ಅಂತ ಆದ್ರೆ ಹಳೆಯ ಪ್ರಭೇದಗಳು ಮರೆಯಾಗೋದಿಲ್ಲ, ಅದಾದ್ರ ಪಾಡಿಗೆ ಬೆಳ್ಕೊಂಡು ಹೋಗತ್ತೆ. ಈ ಹೊಸ ಪ್ರಭೇದ ಹೊಸದಾಗಿ ರಚನೆ ಆಗಿದ್ದು ಅದು ಮತ್ತೆ ಮುಂದುವರ್ಕೊಂಡು ಹೋಗುತ್ತೆ. ಹಳೆ ಪ್ರಭೇದದ ಜೊತೆಯಲ್ಲಿ ಹೊಸ ಪ್ರಭೇದಗಳು ಬೆಳವಣಿಗೆಯನ್ನ ಹೊಂದ್ತಾ ಹೋಗುತ್ತೆ. ಸೊ ಹೊಸದಾಗಿ ಉಗಮವಾದ ಪ್ರಭೇದಗಳು ಯಾವುದೇ ರೀತಿಯಲ್ಲಿ ಹಳೆಯದಕ್ಕಿಂತ ಉತ್ತಮ ಅಂತಾನೂ ಅಲ್ಲ ಅಥವಾ ಕಳಪೆ ಅಂತಾನೂ ಅಲ್ಲ. ಇವಾಗ ನಾವೇ ನಮ್ಮ ಮನುಷ್ಯರದ್ದೇ ಉದಾಹರಣೆಯನ್ನ ತಗೊಂಡ್ರೆ, ನಮ್ಮ ಹಿಂದಿನ ತಲೆಮಾರಿನವರಿಗೆ ರೋಗಗಳೆಲ್ಲ ಕಂಪೇರ್ ಮಾಡಿದ್ರೆ ಕಡಿಮೆ ಇತ್ತು. ಬಟ್ ನಮ್ಮ ತಲೆಮಾರು ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ ನೋಡಿದ್ರೆ ಸಾಕಷ್ಟು ರೋಗಗಳು, ಅಥವಾ ಜೀವಿತಾವಧಿಯನ್ನೇ ಉದಾಹರಣೆ ತಗೊಂಡ್ರೆ ಹಿಂದಿನ ಕಾಲದವರು 100 ವರ್ಷ 120 ವರ್ಷ ಎಲ್ಲ ಬದುಕ್ದವ್ರು ಇದ್ದಾರೆ. ಬಟ್ ನಮ್ಮ ಜನರೇಷನ್ ಅವ್ರದ್ದು ಏನು ಜೀವಿತಾವಧಿ ಎಲ್ಲಿಗೆ ಬಂದ್ ನಿಂತಿದೆ? 70 ವರ್ಷಕ್ಕೆ ಬಂದ್ ನಿಂತಿದೆ. 70 ವರ್ಷ 80 ವರ್ಷ ಬದುಕಿದ್ರೆ ಹೆಚ್ಚು ಅನ್ನೋ ರೀತಿಯಲ್ಲಿ. ನೆಕ್ಸ್ಟ್ ಜನರೇಷನ್ ಅವ್ರು ಇನ್ನೂ ಕಡಿಮೆ ಬದುಕಬಹುದು. ಅಂದ್ರೆ ಹಳೆ ಪ್ರಭೇದ ಅದರಿಂದ ಹೊಸದೊಂದು ಪ್ರಭೇದ ಉಂಟಾಯ್ತು ಅಂತ ಆದ್ರೆ ಇದೇ ಬೆಸ್ಟ್ ಅಂತ ಏನಲ್ಲ, ಹಳೇದು ಉತ್ತಮ ಇರಬಹುದು. ಅದೇ ರೀತಿ ನಾವು ಮನುಷ್ಯರದ್ದೇ ಮತ್ತೆ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಟೆಕ್ನಾಲಜಿಯಲ್ಲಿ ಮನುಷ್ಯರು, ಈಗಿನ ಮನುಷ್ಯರೇನು ತುಂಬಾನೇ ಬೆಳವಣಿಗೆಯನ್ನ ಹೊಂದಿದ್ದಾರೆ. ಹಳೆ ಕಾಲದವ್ರಿಗೆ ಇದು ಯಾವುದೂ ಗೊತ್ತಿರ್ಲಿಲ್ಲ, ಹೌದಾ? ಸೊ ಒಂದಿಷ್ಟು ಹಳೆ ಕಾಲದವರಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇದ್ರೆ ಇನ್ನೊಂದಿಷ್ಟು ಈಗಿನ ತಲೆಮಾರಿನಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಸೊ ಹಳೆ ಪ್ರಭೇದ ಹೊಸ ಪ್ರಭೇದ ಯಾವುದು ಯಾವುದಕ್ಕಿಂತ ಉತ್ತಮನೂ ಅಲ್ಲ, ಯಾವುದು ಕಳಪೆಯೂ ಕೂಡ ಆಗಿರೋದಿಲ್ಲ. ಜಸ್ಟ್ ಒಂದು ಹೊಸ ತಳಿ ಆರಂಭ ಆಯಿತು ಅಷ್ಟೆ. ಅದಕ್ಕೆ ಮುಖ್ಯ ಕಾರಣ ಏನು? DNA ಆಗಿರತ್ತೆ. DNA ಯಲ್ಲಿ ಉಂಟಾಗುವಂತಹ ಬದಲಾವಣೆ, ನಿಸರ್ಗದ ಆಯ್ಕೆ ಹಾಗೂ ವಂಶವಾಹಿ ಹರಿವು ಒಟ್ಟಾಗಿ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದ ಜೀವ ಸಮೂಹವನ್ನ ಸೃಷ್ಟಿಸುತ್ತೆ. ಹಾಗೆ ಮಾನವರು ಚಿಂಪಾಂಜಿಗಳಿಂದ ವಿಕಾಸ ಹೊಂದಿದ್ದಾರೆ ಅನ್ನೋದು ಸಹ ನಿಜ ಅಲ್ಲ. ಅಂದ್ರೆ ಇವಾಗ ನಾವು ಕೇಳಿದೀವಿ ಮಂಗನಿಂದ ಮಾನವ ಅನ್ನುವಂತಹ ಒಂದ್ ಮಾತನ್ನ ಕೇಳಿದೀವಿ ಅಲ್ವಾ? ಅಂದ್ರೆ ಏನು? ಮಂಗ ಮಾನವರನ್ನ ಹುಟ್ಟಿಸ್ತಾ ಇಲ್ಲ. ಮೂಲವಾಗಿ ಒಂದು ಪೂರ್ವಜರಿಂದ ಚಿಂಪಾಂಜಿಗಳು ಅದೇ ರೀತಿ ಹೊಸದೊಂದು ಪ್ರಭೇದ ಉಂಟಾಯ್ತು. ಆ ಹೊಸ ಪ್ರಭೇದವನ್ನ ಮಾನವ ಅಂತ ಕರೆದ್ರೆ ಹೊರತು ಚಿಂಪಾಂಜಿಯೇ ಬೆಳವಣಿಗೆ ಆಗಿ ಅಥವಾ ಚಿಂಪಾಂಜಿ ಅಡ್ವಾನ್ಸ್ ಆಗಿ ಮನುಷ್ಯರಾದ್ರು ಅನ್ನೋದು ಸುಳ್ಳು. ಪ್ರಭೇದ ಬೇರೆ ಆಗ್ತಾ ಬಂದಿರಬಹುದು. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಮಂಗನಿಂದ ಮಾನವ ಅಲ್ಲ, ನಮ್ಮೆರಡು ಮಂಗ ಅಥವಾ ಚಿಂಪಾಂಜಿ ಮತ್ತೆ ಮಾನವ ಎರಡರ ಪೂರ್ವಜರು ಕೂಡ ಒಂದೇ ಆಗಿರೋ ಸಾಧ್ಯತೆಗಳಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಮಾನವರು ಹಾಗೂ ಚಿಂಪಾಂಜಿಗಳಿಬ್ರು ಕೂಡ ಬಹಳ ಹಿಂದೆ, ಅಂದ್ರೆ ಎಷ್ಟೋ ವರ್ಷ ಹಿಂದೆ ಒಂದೇ ಪೂರ್ವಜರನ್ನ ಹೊಂದಿರಬಹುದು. ಈ ಸಾಮಾನ್ಯ ಪೂರ್ವಜ ಚಿಂಪಾಂಜಿ ಅಥವಾ ಮಾನವ ಇಬ್ಬರಂತೆಯೂ ಕೂಡ ಇದ್ದಿರೋದಕ್ಕೆ ಚಾನ್ಸಸ್ ಇಲ್ಲ. ಯಾವ್ಯಾವುದೋ
ಪ್ರಾಣಿಯ ಜೊತೆಗೆ ಅಥವಾ ಬೇರೆ ಒಂದು ಪ್ರಭೇದದ ಜೊತೆಗೆ ಸಂಕರಣ ಆಗಿ 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 ತಲೆಮಾರುಗಳು ಕಳೆದ ಮೇಲೆ ಚಿಂಪಾಂಜಿಯ ಒಂದು ಹೊಸ ಪ್ರಭೇದ ಆರಂಭ ಆಗಿರಬಹುದು, ಮನುಷ್ಯ ಅನ್ನುವಂತಹ ಪ್ರಭೇದ ಆಗಿರಬಹುದು. ಅದರ ಅರ್ಥ ನಾವು ಮುಂಚೆ ಅಂದ್ರೆ ನಮ್ಮ ಹಿಂದಿನ ತಲೆಮಾರು ಚಿಂಪಾಂಜಿ ರೀತಿಯಲ್ಲಿತ್ತು, ಮಂಗಗಳಾಗಿದ್ವಿ ನಾವು ಅಂತೇನು ಅಲ್ಲ. ಓಕೆ, ಸೊ ಬೇರೆದೇ ಒಂದು ಹಳೆ ಒಂದು ಪ್ರಭೇದದಿಂದ ನಾವು ಹುಟ್ಟಿರಬಹುದು ಅನ್ನೋದು ನಮ್ಗಿಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಸೊ ಇನ್ಮೇಲೆ ಯಾರಾದ್ರೂ ಮಂಗನಿಂದ ಮಾನವ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಹುದು ನೀವು. ಪೂರ್ವಜರಿಂದ ಪ್ರತ್ಯೇಕಗೊಳ್ಳುವಂತಹ ಮಾನವ ಹಾಗೂ ಚಿಂಪಾಂಜಿ ವಿಕಾಸ ಹೊಂದಿರುವಂತಹ ಸಾಧ್ಯತೆ ಕಡಿಮೆ. ಬದಲಾಗಿ ವಿಕಾಸ ಹೊಂದಿರುವಂತಹ ಎರಡು ಪ್ರಭೇದಗಳು ಬಹುಶಃ ತಮ್ಮದೇ ಪ್ರತ್ಯೇಕ ಹಾದಿಯಲ್ಲಿ ಪ್ರಸ್ತುತ ರೂಪವನ್ನ ಪಡ್ಕೊಂಡಿರಬಹುದು. ನಾನು ಈಗಾಗಲೇ ಹೇಳಿದ ಹಾಗೆ ಆಲ್ರೆಡಿ ಬೇರೆ ಬೇರೆ ಪ್ರಭೇದವೇ ಬೇರೆ ಆಗಿರುವಂತಹ ಒಂದು ಮೂಲದಿಂದ ಮನುಷ್ಯ ಹುಟ್ಟುತ್ತಾ ಬಂದಿರಬಹುದು, ಚಿಂಪಾಂಜಿ ಹುಟ್ಕೊಂಡು ಬಂದಿರಬಹುದು. ಸೊ ಮೂಲವನ್ನ ಹುಡುಕ್ತಾ ಹೋದ್ರೆ ಅದು ಚಿಂಪಾಂಜಿಯ ರೀತಿಯಲ್ಲೂ ಇರೋದಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರ ರೀತಿಯಲ್ಲೂ ಇರೋದಕ್ಕೂ ಸಾಧ್ಯ ಇಲ್ಲ. ಸೊ ಜೀವ ವಿಕಾಸದಿಂದ ಕಾಲ ಕಳೆದ ಹಾಗೆ ಹೆಚ್ಚೆಚ್ಚು ಸಂಕೀರ್ಣವಾದಂತಹ ದೇಹ ವಿನ್ಯಾಸಗಳು ಹೊರಹೊಮ್ಮತಾ ಬಂತು. ಹಳೆಯ ವಿನ್ಯಾಸಗಳು ಏನು, ನಾನಾಗ್ಲೇ ಹೇಳಿದೆ, ಹಳೆಯ ಏನು ಪ್ರಭೇದ ಹೊಸ ಪ್ರಭೇದವನ್ನ ನಾವು ಹೋಲಿಕೆ ಮಾಡಲೇಬಾರ್ದು. ಎಷ್ಟೋ ವಿಷಯದಲ್ಲಿ ಅವರು ಉತ್ತಮ ಇರ್ತಾರೆ, ಎಷ್ಟೋ ವಿಷಯದಲ್ಲಿ ಹೊಸ ಪ್ರಭೇದ ಉತ್ತಮ ಆಗಿರುತ್ತೆ. ಸೊ ಅದರ ಅರ್ಥ ಹಳೆ ಪ್ರಭೇದ ಕೆಟ್ಟದಾಗಿತ್ತು ಅಂತ ಅಲ್ಲ. ಬೇರೆ ಬೇರೆ ಕಾರಣದಿಂದಾಗಿ ವ್ಯತ್ಯಾಸಗಳು ಆಗಿರೋ ಸಾಧ್ಯತೆಗಳಿರತ್ತೆ. ಸೊ ಜೀವಿಗಳು ವಿಕಾಸ ಹೊಂದುತ್ತಿರುವಂತಹ ಜೀವಸಂಕುಲಗಳ ಸಾಲಿನಲ್ಲಿ ಮಾನವರು ಮತ್ತೊಂದು ಪ್ರಭೇದವೇ ಹೊರತು ವಿಕಾಸದ ಪರಾಕಾಷ್ಠೆ ಆಗಿರೋದಿಲ್ಲ. ಇನ್ನು ಮಾನವನ ವಿಕಾಸ ಹೇಗಾಯ್ತು ಅಂತ ನೋಡೋದಿದ್ರೆ, ಜೀವ ವಿಕಾಸಿಯ ಸಂಬಂಧಗಳನ್ನ ಪತ್ತೆ ಮಾಡಲು ಬಳಸುವಂತಹ ಸಾಧನಗಳು. ಈಗ ಜೀವ ವಿಕಾಸ ಯಾವ ರೀತಿಯಾಗಾಯ್ತು ಅನ್ನೋದಕ್ಕೆ ನಾವು ಹಿಂದಿಂದನ್ನ ಹೋಲಿಕೆ ಮಾಡಿ ನೋಡ್ಕೊಂಡಾಗ ಮಾತ್ರ ವಿಕಾಸ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ ಅಲ್ವಾ. ಅದಕ್ಕೆ ಹಿಂದಿನ ಕಾಲದವರ ಮೂಳೆಗಳು, ಪಳಿಯುಳಿಕೆಗಳು ಏನೋ ಒಂದು ನಮ್ಗೆ ಅವಶ್ಯಕತೆ ಇರತ್ತೆ. ಸೊ ಅದಕ್ಕೆ ನಾವು ಬಳಸೋದು ಉತ್ಖನನ. ಉತ್ಖನನ ಅಂತ ಅಂದ್ರೆ ಭೂಮಿಯ ಒಳಗಡೆ ಹುದುಗಿರುವಂತಹ ಪಳಿಯುಳಿಕೆಗಳನ್ನೆಲ್ಲ ತೆಗೆದು ಅಭ್ಯಾಸ ಮಾಡೋದು. ನೆಕ್ಸ್ಟ್ ಕಾಲ ನಿರ್ಣಯ. ಕಾಲ ನಿರ್ಣಯ ಅಂತಂದ್ರೆ ಅದು ಎಷ್ಟು ವರ್ಷ ಹಳೆಯದು, ಇದನ್ನೆಲ್ಲ ಅಭ್ಯಾಸ ಮಾಡಿ ಆ ಒಂದು ಪ್ರಭೇದ ಯಾವ ರೀತಿಯಾಗಿತ್ತು, ಇವಾಗ ಯಾವ ರೀತಿಯಾಗಿದೆ ಅನ್ನುವಂತಹ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಪಳಿಯುಳಿಕೆಗಳ ಅಧ್ಯಯನ ಮಾಡೋದು. ಇನ್ನು DNA ಅನುಕ್ರಮಣಿಕೆಗಳು. DNA ಸ್ವಪ್ರತೀಕರಣ ಆದಾಗ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಈ ಮಾನವನ ವಿಕಾಸವನ್ನ ನಾವು ನೋಡ್ತಾ ಬಂದ್ರೆ ಈ ಒಂದು ಜೀವಿಯ ವಿಕಾಸ ಆಗ್ತಾ ಆಗ್ತಾ ಗ್ರಾಜುವಲ್ ಆಗಿ ಮಾನವ ಹುಟ್ಕೊಂಡ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಮಾನವನ ವಿಕಾಸ ಹೀಗೆ ಅಂದ್ರೆ ಕುಬ್ಜ ಇದ್ದಿರಬಹುದು ಅಥವಾ ಶರೀರದ ತುಂಬಾ ಕೂದಲನ್ನ ತುಂಬಿಕೊಂಡಿರೋದು ಎಲ್ಲ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಇದ್ರೂ ಕೂಡ ಮಾನವ ನಿಧಾನವಾಗಿ ಅವನ ಶರೀರದ ಸಂಕೀರ್ಣತೆ ನಿಧಾನವಾಗಿ ವಿಭಿನ್ನವಾಗ್ತಾ ಆಗ್ತಾ ಬಂದು ಇವತ್ತಿಗೆ ಮಾನವ ಈ ರೀತಿಯಾಗಿ ಇದಾನೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮನುಷ್ಯರು ನಾವೆಲ್ಲರೂ ಹೇಗಿದ್ದೀವಿ ಇವಾಗ, ಅದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಈ ಹಳೆಯ ಒಂದು ಮನುಷ್ಯನ ಅಥವಾ ನಮ್ಮ ಪೂರ್ವಜರ ಒಂದು ಏನು ಇರುವಿಕೆಯನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ಸಾಕಷ್ಟು ವ್ಯತ್ಯಾಸಗಳು DNA ಇಂದಾಗಿ ಸಾಕಷ್ಟು ವ್ಯತ್ಯಾಸಗಳು ಆಗ್ತಾ ಬಂತು. ಆ ವ್ಯತ್ಯಾಸದಿಂದಾಗಿ ಹಲವಾರು ಆವಿಷ್ಕಾರಗಳು ಆಗಿರೋದ್ರಿಂದ ಅದೆಲ್ಲದರ ಒಂದು ಏನು ಅಪ್ಲಿಕೇಶನ್ ಇಂದಾಗಿ ಮನುಷ್ಯನಲ್ಲೂ ಸಾಕಷ್ಟು ವ್ಯತ್ಯಾಸ ಆಗ್ತಾ ಬಂತು. ನೀವಿವಾಗ ಚಿಂಪಾಂಜಿಯನ್ನೇ ನೋಡಿದ್ರೆ ಅದು ಇವಾಗ್ಲೂ ಕೂಡ 4 ಕೈ ಅಥವಾ ಕಾಲುಗಳನ್ನ ಬಳಸ್ಕೊಂಡು ಓಡಾಡತ್ತೆ. ಕೆಲವೊಂದ್ಸಲ 2 ಕಾಲ್ನಲ್ಲೂ ನಿಂತ್ಕೊಂಡಿರೋದನ್ನು ನಾವು ನೋಡಬಹುದು. ಬಟ್ ನಾವೇನ್ ಮಾಡ್ತೀವಿ, ಜಸ್ಟ್ 2 ಕಾಲುಗಳನ್ನ ಮಾತ್ರ ಬಳಸ್ತೀವಿ, ಇನ್ನೆರಡು ಕೈಯ ಕೆಲಸವೇ ಬೇರೆ, ಕಾಲುಗಳ ಕೆಲಸನೇ ಬೇರೆ ಅನ್ನೋದು ನಮ್ಗೆ ಇವಾಗಲೇ ಗೊತ್ತಿದೆ. ಸೊ ಅದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ವ್ಯತ್ಯಾಸಗಳು ಕ್ಲಿಯರ್ ಆಗಿದೆ ಅಲ್ವಾ. ಬಟ್ ಮೂಲವಾಗಿ ನಮ್ಮ ಪೂರ್ವಜರನ್ನ ನಾವು ಹೋಲಿಕೆ ಮಾಡ್ಕೊಂಡಾಗ ಅವುಗಳಿಗೆ ಮತ್ತೆ ನಮಗೆ ಸಾಕಷ್ಟು ಅಂದ್ರೆ ಕಾಲಕ್ರಮೇಣ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಶರೀರದ ಸಂಕೀರ್ಣತೆಯು ಕೂಡ ಬದಲಾಗ್ತಾ ಬಂತು. ಮಾನವನ ವಿಕಾಸ ಆಗ್ತಾ ಹೋದ ಹಾಗೆ ಬಣ್ಣದಲ್ಲಿ ವ್ಯತ್ಯಾಸ ಇದ್ದಿರಬಹುದು, ಆಕಾರದಲ್ಲಿ ವ್ಯತ್ಯಾಸ ಇರಬಹುದು, ಎಲ್ಲದನ್ನು ನೋಡ್ತೀವಿ. ಸೊ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಬೇರೆ ಬೇರೆ ಬಣ್ಣದ ಮನುಷ್ಯರು ಕೂಡ ಇದ್ದಾರೆ. ಕೆಲವೊಬ್ರು ಬಣ್ಣ ಕಪ್ಪಿರುತ್ತೆ, ಕೆಲವೊಬ್ರು
ಬಿಳಿ ಇರ್ತಾರೆ, ಕೆಲವೊಬ್ರು ದಪ್ಪ ಇರ್ತಾರೆ, ಕೆಲವೊಬ್ರು ಸಣ್ಣ ಇರ್ತಾರೆ. ಈ ತರ ಸಾಕಷ್ಟು ವ್ಯತ್ಯಾಸಗಳು ಮನುಷ್ಯರಲ್ಲಿ ಕಾಣಿಸೋದಕ್ಕೆ ಸಿಗತ್ತೆ. ಸೊ ಪ್ರಪಂಚದಾದ್ಯಂತ ಮಾನವ ರೂಪದಲ್ಲಿ ಎಷ್ಟೇ ವೈವಿಧ್ಯತೆ ಇದ್ರೂ ಕೂಡ ಒಟ್ಟಾರೆಯಾಗಿ ನಮ್ಮನ್ನ ಏನಂತ ಹೇಳ್ತಾರೆ, ಮನುಷ್ಯ ಜಾತಿ ಅಂತ ಕರೀತಾರೆ. ಹೌದಾ? ಏನೇ ವ್ಯತ್ಯಾಸ ಇರ್ಲಿ, ನಮ್ಮ ಎತ್ತರದಲ್ಲಿ ವ್ಯತ್ಯಾಸ ಇರ್ಲಿ, ದಪ್ಪ ಇರ್ಲಿ, ಕೈ ಇಲ್ದೇ ಇದ್ರೂ ಕೂಡ, ಕಾಲಿಲ್ದೇ ಇದ್ರು, ಕೆಲವೊಬ್ರಿಗೆ ಕಣ್ಣಿರಲ್ಲ, ಏನೇ ಆದ್ರೂ ಅವರು ಮನುಷ್ಯರೇ. ಸೊ ಒಟ್ಟಾರೆಯಾಗಿ ನಾವೆಲ್ಲರೂ ಮನುಷ್ಯ ಜಾತಿಗೆ ಸಂಬಂಧಪಟ್ಟಿರೋರು. ಕಪ್ಪು, ಕಂದು ಅಥವಾ ಬಿಳಿ ಬಣ್ಣ ಅಂತ ನಾವು ಅದನ್ನ ಹೆಸರಿಟ್ಕೊಂಡಿರೋದು ಬಣ್ಣಗಳ ಆಧಾರದ ಮೇಲೆ. ಈಗ ಯೂಶ್ವಲಿ ನೀವು ನೋಡಿದ್ರೆ ಅಮೆರಿಕದವರು ಬೆಳ್ಳಿಗಿರ್ತಾರೆ, ಆಫ್ರಿಕಾದವರು ಸ್ವಲ್ಪ ಕಪ್ಪಗಿರ್ತಾರೆ, ಇನ್ನು ನಾವು ಅಂದ್ರೆ ಏಷ್ಯಾ ಖಂಡದವರು ಸಾಮಾನ್ಯವಾಗಿ ಗೋಧಿ ಬಣ್ಣದಲ್ಲಿ ಇರ್ತೀವಿ. ಹೌದಾ? ಸೊ ಇದೆಲ್ಲದು ನಾವಿರುವಂತಹ ಜಾಗ, ನಾವಿರುವಂತಹ ಏನು ನಮ್ಮ ಒಂದು ಅಪಿಯರೆನ್ಸ್ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ನಾವು ಮಾಡ್ಕೊಂಡಿರೋದೇ ಹೊರತು ಒಟ್ಟಾರೆಯಾಗಿ ನಾವೆಲ್ಲರೂ ಮನುಷ್ಯ ಜಾತಿಗೆ ಸೇರಿದವರಾಗಿದ್ದೀವಿ. ಸೊ ಮನುಷ್ಯನ ವಿಕಾಸ ಯಾವ ರೀತಿಯಾಗಿ ಆಯ್ತು ಅಂತ ಅಂದ್ರೆ ಅದರ ಮೂಲ ಆಫ್ರಿಕಾ ಖಂಡದಿಂದನೇ ಎಲ್ಲಾ ಮನುಷ್ಯರು ಹುಟ್ಕೊಂಡ್ರು ಅನ್ನುವಂತಹ ಒಂದು ಏನು ಥಿಯರಿ ಇದೆ. ಸೊ ನಾವೆಲ್ಲ ಇವಾಗ ನಾವೀಗ ಭಾರತದಲ್ಲಿದ್ದೀವಿ, ಕೆಲವೊಂದಿಷ್ಟು ಜನ ಅಮೆರಿಕಾದಲ್ಲಿದ್ದಾರೆ, ಕೆಲವೊಂದಿಷ್ಟು ಜನ ಆಫ್ರಿಕಾದಲ್ಲಿದ್ದಾರೆ, ಇನ್ ಕೆಲವೊಂದಿಷ್ಟು ಜನ ಯುರೋಪ್ ಅಲ್ಲಿದ್ದಾರೆ. ಬೇರೆ ಬೇರೆ ಯಾವುದೇ ನಾವು ಜಾಗವನ್ನ ತಗೊಂಡ್ರು, ಆಸ್ಟ್ರೇಲಿಯಾ, ಅಮೆರಿಕ, ಯಾವುದೇ ಜಾಗ ತಗೊಂಡ್ರು, ನಮ್ಮೆಲ್ಲರ ಮೂಲ ಅಂದ್ರೆ ನಾವು ಮನುಷ್ಯ ಜಾತಿ ಹುಟ್ಕೊಂಡಿದ್ದು ಆಫ್ರಿಕಾದಿಂದ ಅಂತ ಹೇಳ್ತಾರೆ. ಆಫ್ರಿಕಾದಲ್ಲಿ ಅಂದ್ರೆ ಮನುಷ್ಯರ ಮೊದಲ ಒಂದು ಸಂತತಿ ಆರಂಭ ಆಗಿದ್ದನ್ನ ಹೋಮೋಸೇಪಿಯನ್ಸ್ ಅಂತ ಕರೀತಾರೆ, ಮನುಷ್ಯರ ಸಂತತಿಯನ್ನ. ಸೊ ಅದು ಹುಟ್ಕೊಂಡಿದ್ದು ಆಫ್ರಿಕಾ ಖಂಡದಿಂದ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಒಂದು ಹಿಸ್ಟ್ರಿಯನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ನಾವೆಲ್ಲರೂ ಆಫ್ರಿಕಾದವರೇ ಅನ್ನೋದು ನಮ್ಗಿಲ್ಲಿ ಅರ್ಥ ಆಗತ್ತೆ. ಸೊ ಮೂಲವಾಸಿಗಳು ಆಫ್ರಿಕಾದೆಲ್ಲೆಡೆ ಹರಡಿ ವಲಸಿಗರು ಅಂದ್ರೆ ನಾವು ಈ ಪಾಠವನ್ನ ಅಭ್ಯಾಸ ಮಾಡುವಾಗ ನೋಡಿದ್ವಿ. ಇವಾಗ ಎಷ್ಟೋ ಪಕ್ಷಿಗಳು ಆಹಾರವನ್ನ ಹುಡುಕೊಂಡು ಬೇರೆ ಬೇರೆ ಜಾಗಕ್ಕೆ ಬರುತ್ತೆ ಅಲ್ವಾ? ಅದೇ ರೀತಿ ಮನುಷ್ಯರು ಕೂಡ ಆಫ್ರಿಕಾದಲ್ಲಿ ಹುಟ್ಟಿದವರು ಬೇರೆ ಬೇರೆ ಕಾರಣದಿಂದಾಗಿ, ಉದ್ಯೋಗನೋ ಅಥವಾ ಏನೋ ಒಂದು ಬೇರೆ ಆಹಾರದ ಹುಡ್ಕೊಂಡು ಏನೋ ಒಂದು ರೀಸನ್ನಿಗೆ ಅವ್ರಿರೋ ಜಾಗವನ್ನ ಬಿಟ್ಟು ಹೊರಗಡೆಗೆ ಬರ್ತಾರೆ. ಹೊರಗಡೆಗೆ ಬಂದವರು ಅಲ್ಲಿರೋ ಒಂದು ಬೇರೆ ಮನುಷ್ಯರ ಜೊತೆಗೋ ಏನೋ ಸಂಕರಣ ನಡೆಸಿ ಹೊಸದೊಂದು ಜೀವಿ ಅಂದ್ರೆ ಹೊಸ ಒಂದು ಮನುಷ್ಯರ ಉಂಟಾಗುವಿಕೆ ಆಗ್ತಾ ಹೋಯ್ತು. ಹೀಗೆ ಮನುಷ್ಯರ ವಿಕಾಸ ಆಗ್ತಾ ಹೋಯ್ತೆ ಹೊರತು ನಮ್ಮೆಲ್ಲರ ಮೂಲ ಆಫ್ರಿಕಾ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಾಗಿತ್ತು. ನಿಮ್ಗೆ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಬಹುದು.